ಓಂ ಶ್ರೀ ಸಾಯಿರಾಮ್. ಸಾಯಿರಾಮ್. ಭಗವಂತನ ಕೃಪಾ ಆಶೀರ್ವಾದದೊಂದಿಗೆ ನಾನು ತಮ್ಮ ಮುಂದೆ ಒಂದು ನನ್ನ ಸ್ವಂತ ಅನುಭವಗಳನ್ನು, ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ಸ್ವಾಮಿ ಹೇಳ್ಕೊಳ್ಳಲಿಕ್ಕೆ ಬಯಸ್ತೀನಿ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ ಆದರೂ ಸಹ ನಮ್ಮ ತಂದೆಯವರು ಎಜುಕೇಷನಲ್ ಡಿಪಾರ್ಟ್ಮೆಂಟ್ನಲ್ಲಿ ಆಫೀಸರ್ ಆಗಿದ್ದರು, ಡೆಪ್ಟಿ ಡೈರೆಕ್ಟರ್ ಆಗಿದ್ದರು. ಹೀಗಾಗಿ ಅದು ವರ್ಗ ಆಗ್ತಕ್ಕಂಥ ಕೆಲಸ. ಹೀಗಾಗಿ ನಾವು ಚಿಕ್ಕಂದಿನಲ್ಲಿ ನಮ್ಮ ಪ್ರೈಮರಿ ಎಜುಕೇಷನ್ ಹಾಗೂ ಮಾಧ್ಯಮಿಕ ಹಾಗೂ ಪ್ರೌಢ ಶಿಕ್ಷಣಗಳನ್ನೆಲ್ಲ ನಾವು ಅವ್ರ ಜೊತೆ ಬೇರೆ ಬೇರೆ ಸ್ಥಳಗಳಲ್ಲಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಗುಲ್ಬರ್ಗ, ಹೀಗೆ ನಮ್ಮ ತಂದೆ ಎಲ್ಲೆಲ್ಲಿ ವರ್ಗ ಆಗಿ ಹೋಗ್ತಾಯಿದ್ರು ಅಲ್ಲೆಲ್ಲ ನಾವು ಹೋಗ್ತಾಯಿದ್ದು. ಕೊನೆಗೆ 1965ರಲ್ಲಿ ನಮ್ಮ ತಂದೆಯವರು ಡೆಪ್ಟಿ ಡೈರೆಕ್ಟರ್ ಆಗಿ ಚಿತ್ರದುರ್ಗದಲ್ಲಿದ್ದಾಗ ನಮ್ಮ ತಂದೆಯವರ ಆಫೀಸ್ ಎದುರುಗಡೆನೇ ಒಂದು ಡಾಕ್ಟರ್ ರಾಮರಾವ್ ಅಂತ ಅಂದ್ಬಿಟ್ಟು ಒಂದು ಸಾಯಿ ಮಂದಿರ ಕಟ್ಟಿದ್ರು. ಅದು ಶಿರಡಿ ಸಾಯಿಬಾಬಾ ಮಂದಿರ. ನಮ್ಮ ತಾಯಿಯವರು ನಾವು ಚಿಕ್ಕ ಹುಡುಗರು, ನನಗೆ ಆವಾಗ 11 ವರ್ಷ, ನಾನೇ ದೊಡ್ಡ ಮಗ ಮನೆಗೆ, 11 ವರ್ಷ. ನಮ್ಮ ತಾಯಿಯವರು ನನ್ನನ್ನು ಮತ್ತು ನನ್ನ ತಂಗಿ ತಮ್ಮನ್ನು ಕರ್ಕೊಂಡು ಆ ಭಜನೆ ಮಂಡಳಿ ಗುರುವಾರ ಅಲ್ಲಿ ಭಜನೆ ಆಗ್ತಾಯಿತ್ತು. ಶಿರಡಿ ಸಾಯಿ ಮಂದಿರ ಚಿತ್ರದುರ್ಗದಲ್ಲಿ ಹೋಗ್ತಾಯಿದ್ದು 1963. ಅದೊಂದು ಆಗ ನಾನು ಅಲ್ಲಿ ಪ್ರದಕ್ಷಿಣೆ ಬರಬೇಕಾದ್ರೆ ಹಿಂಭಾಗದಲ್ಲಿ ಒಂದು ಫೋಟೋ ಇತ್ತು. ಅದನ್ನು ಕೇಳಿದೆ. ನನ್ನ ಜೊತೆಗೆ ಓದ್ತಾ ಇದ್ದ ಡಾಕ್ಟರ್ ರಾಮರಾವ್ ಮಗ ರಂಗನಾಥ್ ಅಂದ್ಬಿಟ್ಟು ನನ್ನ ಜೊತೆಗೆ ಓದ್ತಾ ಇದ್ದ. ನಾನು ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ, ಅವನು ಅಲ್ಲೇ ಸ್ಟಡಿ ಮಾಡ್ತಾ ಇದ್ದ. ಯಾರ್ದಪ್ಪ ಇದು ಫೋಟೋ ಇದು ಅಂತ ಕೇಳಿದ್ರೆ, ಇದು ಪುಟ್ಟಪರ್ತಿನಲ್ಲಿ ಸತ್ಯಸಾಯಿ ಬಾಬಾ ಅಂತ ಇದ್ದಾರೆ, ಅವರ ಫೋಟೋ ಇದು. ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ದಟ್ ಈಸ್ ದ ಫಸ್ಟ್ ಟೈಮ್, ಮೊಟ್ಟಮೊದಲನೇ ಬಾರಿಗೆ ಸ್ವಾಮಿ ನೋಡಿದ್ದು ಅಂದರೆ ಚಿತ್ರದುರ್ಗದಲ್ಲಿ 1963-64ರಲ್ಲಿ ಸ್ವಾಮಿ ಫೋಟೋ ಮಂದಿರದ ಹಿಂಭಾಗದಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕಾದ್ರೆ, ಶಿರಡಿ ಬಾಬಾ ಅವರಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕಾದ್ರೆ ಹಿಂಭಾಗದಲ್ಲಿ ಆ ಫೋಟೋ ಇತ್ತು. ಅದೇ ಫಸ್ಟ್ ದರ್ಶನ ಸ್ವಾಮಿದು. ಆಮೇಲೆ 63-64 ಆಯಿತು. 65ನಲ್ಲಿ ನಮ್ಮ ತಂದೆಯವರು ಹೃದಯಾಘಾತದಿಂದ ತೀರ್ಕೊಂಡ್ರು 65ನೇ ಇಸ್ವಿನಲ್ಲಿ. ಆಗ ನನಗೆ ಕೇವಲ 13 ವರ್ಷ. ನನಗೆ ಅವಾಗ ನನ್ನ ಹಿಂದೆ ನನ್ನ ಕೊನೆಯ ತಂಗಿಗೆ 9 ತಿಂಗಳ ಮಗುಗಳು, ನಮ್ಮ ತಾಯಿ ತೊಡೆ ಮೇಲೆ 9 ತಿಂಗಳ ಮಗು. ಇಂಥ ಒಂದು ಕಷ್ಟದ ಪರಿಸ್ಥಿತಿ. ನಾವು ಚಿತ್ರದುರ್ಗ ಬಿಟ್ಟು ಬೆಂಗಳೂರಿಗೆ ಬಂದಾಗ ನಮಗೆ ಈ ಪುಟ್ಟಪರ್ತಿ ಬಾಬಾ ಅಂತ ಕೇಳ್ತಾ ಇದ್ದು, ಆದರೆ ನಮಗೆ ಅದು ಸಂಪರ್ಕ ಬರಲಿಲ್ಲ ಅದು ಆಗ. ಹೀಗೆ ಜೀವನ ಸಾಗ್ತಾಯಿತ್ತು. ವಸಂತನಗರದಲ್ಲಿ ನಮ್ಮ ಸ್ವಂತ ಮನೆ ಇತ್ತು, ನಾವು ಅಲ್ಲಿ ಇದ್ದುಕೊಂಡು ಜೀವನ ಸಾಗಿಸ್ತಾಯಿದ್ದು. ಹೀಗೆ ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು ಕೆಲಸಕ್ಕೆ ಸೇರಬೇಕಾಗಿ ಬಂತು. 23ನೇ ವರ್ಷಕ್ಕೇ ಕಂಪನ್ಸೇಟ್ರಿ ಗ್ರೌಂಡ್ಸ್ನಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ನಮಗೆ ಕೆಲಸ ಸಿಗ್ತಾಯಿತ್ತು. ಹೀಗಾಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ. ನಮ್ಮ ತಂದೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲೇ ನಾನು ಕೆಲಸ ಸೇರಿಕೊಂಡೆ. ಆಗ ನನ್ನ 2 ತಂಗಿದಿರು, 2 ತಮ್ಮದಿರು, ನಮ್ಮ ತಾಯಿ, ಹೀಗೆ ಒಂದು ಜೀವನ ವಸಂತನಗರದಲ್ಲಿ ನಮ್ಮ ತಂದೆ ಒಂದು ಮನೆ ಮಾಡಿದರು. ಇದರಿಂದಾಗಿ ಅಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದು. ಹೀಗೆ ಸಾಗ್ತಾಯಿತ್ತು ಜೀವನ. ತಂಗಿ ತಮ್ಮದಿರ ವಿದ್ಯಾಭ್ಯಾಸ, ನನ್ನ ನೌಕರಿ ಎಲ್ಲ ಸಾಗ್ತಾಯಿತ್ತು. 1977ರಲ್ಲಿ ಫಸ್ಟು 73ರಲ್ಲಿ ನನ್ನ ತಂಗಿ ಮದುವೆ ಆಯಿತು, ಮೊದಲನೇ ತಂಗಿ ಮದುವೆ. ಆಮೇಲೆ 77ರಲ್ಲಿ ನನ್ನ ಲಗ್ನ ಆಯಿತು. ಹೀಗೆ ಈ ಜೀವನ ಸಾಗ್ತಾ ಇರಬೇಕಾದ್ರೆ ನಾವು ಈ ಮಧ್ಯೆ ನನಗೂ ವರ್ಗಾವಣೆ ಆಗ್ತಾಯಿತ್ತು. ನಾವು ಯಶ್ಲೂರಲ್ಲಿದ್ದು, ಸಕಲೇಶ್ಪುರದಲ್ಲಿದ್ದೆ. ಹೀಗಾಗಿ ನಾವು ಶಿವನಿಯಲ್ಲಿ ನನ್ನ ಮದುವೆ ಆದರೂ ನನ್ನ ಪತ್ನಿ ಜೊತೆಯಲ್ಲಿ ನಾವು ಅಲ್ಲಲ್ಲಿ ಬೇರೆ ಬೇರೆ ಕಡೆಯೆಲ್ಲ ವಾಸ ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಸೆಟ್ಲಾದೋ. ಆಗ 1983ರಲ್ಲಿ ನನಗೆ 2 ಸಣ್ಣ ಮಕ್ಕಳಿದ್ದರು. ನಾವು ಪುಟ್ಟಪರ್ತಿ ಸತ್ಯಸಾಯಿಬಾಬಾರವರು ಬೃಂದಾವನ ಆಶ್ರಮಕ್ಕೆ ಬರ್ತಾಯಿದ್ರು ಅವಾಗ. ಆಗ ನಮಗೆ ಅದು ಒಂದು ಗುರುಗಳಂತೆ ಹೋಗಿ ನೋಡ್ಕೊಂಬರೋಣ,
ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅವಾಗ ಹೋಗ್ತಾಯಿದ್ದು ಬೃಂದಾವನ ಆಶ್ರಮಕ್ಕೆ ನಾವು ಹೋಗ್ತಾಯಿದ್ದು. ಸಣ್ಣ ಮಕ್ಕಳು ಕರ್ಕೊಂಡು ನನ್ನ ಹೆಂಡತಿ ನನ್ನ 2 ಮಕ್ಕಳು ಹೋಗ್ತಾಯಿದ್ದು. ಈಗ ಹೀಗೆ ನಡೀತಾ ಇರಬೇಕಾದ್ರೆ ಅಲ್ಲಿ ಸ್ವಾಮಿ ಬರೋರು, ನಮಗೆ ಕಂಟೋನ್ಮೆಂಟಿಂದ ನಮಗೆ ಟ್ರೈನ್ ಇತ್ತು, ಜಾಲರ್ಪೇಟೆ ಟ್ರೈನ್ ಪ್ಯಾಸೆಂಜರು. ಅದಕ್ಕೆ ಹೋಗಿ ಬೆಳಗಿಂದ ಸಾಯಂಕಾಲದವರೆಗೂ ಬೃಂದಾವನ ಆಶ್ರಮದಲ್ಲಿದ್ದು ಸಾಯಂಕಾಲ ಬಂಗಾರಪೇಟೆಯಿಂದ ಒಂದು ಶಟ್ಲ್ ಪ್ಯಾಸೆಂಜರ್ ಬರೋದು. ಅದರಲ್ಲಿ ಕಂಟೋನ್ಮೆಂಟ್ ಸ್ಟೇಷನ್ ವಾಪಸ್ ಬಂದು ಇಳಿತಾ ಇದ್ದು. ಸೊ ವಸಂತನಗರದಲ್ಲಿ ನಮ್ಮ ಮನೆಗೆ ನಾವು ನಡ್ಕೊಂಡು ಬರ್ತಾಯಿದ್ದು. ಹೀಗೆ ಆಗ ಮೊಟ್ಟ ಮೊದಲನೇ ಬಾರಿ 83ರಲ್ಲಿ ಸ್ವಾಮಿ ಸಂಪರ್ಕ ನಮಗೆ ಅವ್ರಿಗೆ ನಾವು ಫಿಸಿಕಲ್ಲಾಗಿ ಅವನ್ನ ನೋಡ್ತಕ್ಕಂಥ ಒಂದು ಸಂದರ್ಭ, ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದು 83ರಲ್ಲಿ. ಅಂದರೆ ಸ್ವಾಮಿ ಪರಿಚಯ ಆಗಿದ್ದು 65ರಲ್ಲೇ ಫೋಟೋ ರೂಪದಲ್ಲಿ ಸ್ವಾಮಿ ನಮಗೆ ಸಿಕ್ಕಿದ್ರು. 83ರಲ್ಲಿ ನಮಗೆ ಫಿಸಿಕಲ್ಲಾಗಿ ನಾವು ಸ್ವಾಮಿನ ದರ್ಶನ ಆಯಿತು. ಹೀಗೆ ಜೀವನ ಸಾಗ್ತಾ ಇರಬೇಕಾದ್ರೆ 83 ಆದಮೇಲೆ ಕೊನೆಗೆ ಇದು ನಾನು 83ರಿಂದ 93ನೇ ಇಸ್ವಿ 10 ವರ್ಷದವರೆಗೂ ನಾನು ಅವಾಗವಾಗ ಹೋಗ್ತಾ ಇದ್ದೋ, ಜಾಸ್ತಿ ಹೋಗ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ ನಮಗೆ ಈ ಸ್ವಾಮಿ ಬಗ್ಗೆ. ನಮಗೆ ಸ್ವಾಮಿ ದೊಡ್ಡ ಸದ್ಗುರು, ಮಹಾನ್ ವ್ಯಕ್ತಿ, ಅವತಾರ ಪುರುಷ ಅಂತ ಗೊತ್ತಿತ್ತಷ್ಟೇ ಹೊರತುನುವೆ, ಆದರೆ ಅಷ್ಟು ನಿಕಟವಾದ ಸಂಪರ್ಕ ಸ್ವಾಮಿ ಜೊತೆ ಬಂದಿರಲಿಲ್ಲ. ಇದು ಬಂದಿದ್ದು 1993ನೇ ಇಸ್ವಿನಲ್ಲಿ. ನಮ್ಮ ಜೀವನದಲ್ಲಿ ಒಂದು ಅನೇಕ ವಸಂತನಗರದಲ್ಲಿ ನಾವು ಮನೆಯಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಕೆಲವಾರು ಕಷ್ಟ ಪರಿಸ್ಥಿತಿಗಳು ಬಂದು ಒದಗಿ, ಕೆಲವು ಆಘಾತಕರ ಪರಿಸ್ಥಿತಿಗಳು ಬಂದು ಒದಗಿ ನಮಗೆ ಒಂಥರ ಜೀವನನೇ ಒಂಥರ ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕೊನೆಗೆ ನಮ್ಮ ತಾಯಿನೂ ಅವಾಗ ಅಮೇರಿಕಾ ಸೇರಿಕೊಂಡಿದ್ರು. ನನ್ನ ಎಲ್ಲ 2 ತಂಗಿದಿರು ತಮ್ಮದಿರು ಎಲ್ಲ ಅವರು ವಿದ್ಯಾಭ್ಯಾಸ ಮುಗಿಸಿ ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಹೋಗಿದ್ದರು. ಮಗಳದಿರ ಮನೆಗೆ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಅಮೇರಿಕಾದಲ್ಲಿ ಅವರಿದ್ದರು. ಹೀಗಾಗಿ ನಾನು ನನ್ನ ಹೆಂಡತಿ ಮಕ್ಕಳು ಇಷ್ಟೇ ವಸಂತನಗರದ ಮನೆಯಲ್ಲಿ. ಹೀಗಿರಬೇಕಾದ್ರೆ ಕೆಲವರು ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸಿಗಾಕ್ಕೊಂಡು ಕೆಲವು ಆಘಾತಗಳಿಗೆ ಒಳಗಾಗಿ ಒಂಥರ ಜೀವನದಲ್ಲಿ ಒಂಥರ ದೊಡ್ಡ ಜೋಲ್ಟಲ್ಲ ಹಾಗೆ ನಮಗೆ ಒಂಥರ ಸಿಡಿಲ ಎರಗಿದಂತೆ ಕೆಲವಾರು ಸಂಕಷ್ಟಗಳು ಬಂತು ಅಲ್ಲಿ ವಸಂತನಗರದ ಮನೆಯಲ್ಲಿ. ನಮಗೆ ಕೊನೆಗೆ ಇದು ಹೋಗಿ ಪೂರ್ಣ ಶರಣಾಗತಿಯಾಗಬೇಕು. ಯಾರಿಗೆ ಶರಣಾಗತಿಯಾಗಬೇಕು? ಯಾವ ದೇವರಿಗೆ ನಾವು ಬೇಡ್ಕೋಬೇಕು? ನಾನು ನನ್ನ ಹೆಂಡತಿ ಎಷ್ಟು ಅವಾಗ ನೊಂದಿದ್ದೀವಿ, ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ, ಓಡಾಡಿದ್ದೀವಿ ಅಂತಂದರೆ ಎಲ್ಲ ದೇವರುಗಳು, ಎಲ್ಲ ಆಶ್ರಮಗಳು, ಎಲ್ಲ ಜ್ಯೋತಿಷಿಗಳನ್ನೆಲ್ಲ ಕಡೆ ನಾವು ಓಡಾಡ್ತಾ ಇದ್ದು. ಹೀಗಾಗಿ ಮನದಲ್ಲಿ ಒಂಥರ ಏನೋ ಕೆಲವು ಹೇಳ್ಕೊಳ್ಳಬಾರ್ದು ಅಂತ ಕೆಲವು ಸಂಕಟಗಳಿಗೆ ನಾವು ಗುರಿಯಾಗಿ ಕೊನೆಯದಾಗಿ ಈ ಸ್ವಾಮಿ ಒಬ್ಬರೇ ಗತಿಯಿಂದ ಅಂದ್ಬಿಟ್ಟು ಆಗ ನಾನೇನು ಮಾಡಿದೆ, ಕಂಟೋನ್ಮೆಂಟ್ನಲ್ಲಿ ಸತ್ಯಸಾಯಿ ಸೇವಾ ಸಮಿತಿ ಇತ್ತು. ಆವಾಗ ಸಾಯಿ ವಿನೋದ್ ಗೊತ್ತಿರ್ಬೋದು ನಿಮಗೆ, SLN ಜ್ಯುವೆಲರ್ಸ್, ನಮ್ಮ ಸಾಯಿ ಗೀತಾಂಜಲಿ ಅವರ ಸಂಪರ್ಕ ನನಗೆ ಬಂತು. ನಾನೇನು ಮಾಡಿದೆ, ಸಾಯಿ ಗೀತಾಂಜಲಿನಲ್ಲಿ ಸಾಯಿ ಗೀತಾಂಜಲಿ ಇರಲಿಲ್ಲ, ಪ್ಯಾಲೇಸ್ ಟಾಕೀಸ್ ಎದುರುಗಡೆ ಅವ್ರದ್ದು ನವನೀತಮ್ ಶೆಟ್ಟು ಅಂತ ಅಂದ್ಬಿಟ್ಟು ಅವ್ರ ಮೊಮ್ಮಗ ಇವನು ಸಾಯಿ ವಿನೋದೇ ಅಲ್ಲಿ ಕನ್ವೀನರ್ ಆಗಿದ್ದ. ಆಮೇಲೆ ನಾನು ಹೋಗಿ ಅಲ್ಲಿ ಸಮಿತಿಗೆ ಸೇರಿಕೊಂಡೆ. ಅದಕ್ಕಿಂತ ಮುಂಚೆ ನನಗೆ ವೃಂದಾವನಕ್ಕೆ ಸ್ವಾಮಿ ಬರ್ತಿದ್ದಾಗ ಹೋಗ್ತಾ ಇದ್ದಲ್ಲ, ಅದೊಂದು ನನಗೆ ಅದೊಂದು ಸಂಪರ್ಕ ಇತ್ತು. ಹಿಂಗಾಗ್ಬಿಟ್ಟಲ್ಲಿ ಕೃಷ್ಣನ್ ಅಂತ ಅಂದ್ಬಿಟ್ಟು ಒಬ್ಬರು ಕನ್ವೀನರ್, ಬೃಂದಾವನ ಸೇವಾದಳ ಕನ್ವೀನರ್ ಇದ್ದರು. ಅವರು ನನಗೆ ಸೇವಾದಳಕ್ಕೆ ಸೇರಿಸ್ಕೊಂಡ್ರು. ಹೀಗಾಗಿ 94ರಲ್ಲಿ ನಾನು ಸ್ವಾಮಿಗೆ ಸಂಪೂರ್ಣ ಶರಣಾಗತನಾಗಿ ಈ ಕಷ್ಟಗಳಿಂದ ಪಾರು ಮಾಡುವ, ನಮ್ಮನ್ನು ನಿನ್ನ ತೆಕ್ಕೆಗೆ ತಗೋ, ನಿನ್ನ ಮಡಿಲಿಗೆ ತಗೋ, ನಮ್ಮನ್ನು ಉದ್ಧಾರ ಮಾಡು, ಈಗ ನಾವು ಒಂಥರ ಭಾಳ ಕಷ್ಟ ಸಿಗಾಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಸ್ವಾಮಿಗೆ ಸಂಪೂರ್ಣ ಶರಣಾಗತನಾಗಿದ್ದು 1993ರಲ್ಲಿ. ಆಮೇಲೆ 94ರಲ್ಲಿ ಸೇವಾದಳ ಸರ್ವಿಸ್ಗೆ ಹೋಗಿ ನಾನು ಶಿವರಾತ್ರಿಗೆ ನನಗೆ ಕಳಿಸ್ಕೊಟ್ಟು ಪ್ರಶಾಂತಿ ನಿಲಯಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಪ್ರಶಾಂತಿ ನಿಲಯಕ್ಕೆ ಹೋಗಿದ್ದನು 94ರಲ್ಲಿ. ಆಗ ನನಗೆ ಸೇವಾದಳ ಡ್ಯೂಟಿ ಮಾಡಿದ ಮೇಲೆ ಸ್ವಾಮಿ ಪಾದ ನಮಸ್ಕಾರ ಕೊಡ್ತಾಯಿದ್ರು. ಅವಾಗ ಸೇವಾದಳ ಡ್ಯೂಟಿ ಮಾಡಿದವ್ರಿಗೆಲ್ಲ ಪಾದ ನಮಸ್ಕಾರ ಕೊಡ್ತಾಯಿದ್ರು. ಶಿವರಾತ್ರಿ ಹಬ್ಬ ಮಾರನೇ ದಿವಸ ನಮಗೂ ಸಹ ಕೂರಿಸ್ಬಿಟ್ಟು ಸ್ವಾಮಿ ಪಾದ ನಮಸ್ಕಾರ ಕೊಟ್ಟರು. ಆವಾಗ ನಾನು ಸ್ವಾಮಿ ಹತ್ತಿರ ಬಂದಾಗ ಸ್ವಾಮಿ ನನ್ನ ಕಷ್ಟನ ಹೇಳ್ಕೊಂಡೆ, ಸ್ವಾಮಿ ನಾವು ಕಷ್ಟ ಸಿಕ್ಕಾಕೊಂಡಿದ್ದೀವಿ ಅಂದಾಗ ಸ್ವಾಮಿ ಬಂದಿದ್ದು ಸುಮ್ಮನೆ ಅವೈ ಹಸ್ತ, ಕೆಳಗಡೆ ಫೋಟೋ ಇದೆ, ನೀವು ಕೆಳಗಡೆ ನೋಡಿರ್ಬೋದು ಹಾಲ್ನಲ್ಲಿ. ಸ್ವಾಮಿಗೆ ನಾನು ನನ್ನ ಭಾವನೆ ಹೇಳ್ಕೊಳ್ತಾ ಇದ್ದೀನಿ. ಸ್ವಾಮಿ ನನಗೆ ಆಶೀರ್ವಾದ ಕೈ ಅಂದರೆ ಹೀಗೆ ಸುಮ್ಮನೆ ಒಂಥರ ಆದರೆ ವೆಯ್ಟ್ ಅಂತ ನೀನು ಪ್ಲೀಸ್ ವೆಯ್ಟ್ ಅನ್ನೋಂತಹ ಸ್ವಾಮಿ ಆಶೀರ್ವಾದನೂ ಅಲ್ಲ, ಅದು ನೀನು ಸ್ವಲ್ಪ ಕಾಯಿ ಅನ್ನೋ ಥರ ನನಗೆ ಸಿಗ್ನಲ್ ಕೊಟ್ಟರು. ಸರಿ ಅಂತ ಅಂದ್ಬಿಟ್ಟು ಏನು ಮಾತಾಡಲಿಲ್ಲ ಅಷ್ಟೇ. ಅದು ಮುಗಿಸ್ಕೊಂಡು ನಾವು ಬಂದಾಗ ವಾಪಸ್ ಬಂದು ನಾನು ಕೊಪ್ಪಕ್ಕೆ
ವರ್ಗ ತಗೊಂಡೆ. ಯಾಕೆ ಕೊಪ್ಪಕ್ಕೆ ವರ್ಗ ತಗೊಂಡೆ ಅಂತಂದರೆ, ಕೊಪ್ಪದಲ್ಲಿ ನಾನು ಬೃಂದಾವನದಲ್ಲಿ ಸರ್ವಿಸ್ ಮಾಡಬೇಕಾದ್ರೆ ನನಗೆ ಕೆಲವಾರು ಜನ ಚಿಕ್ಕಮಗಳೂರು ಜಿಲ್ಲೆಯಿಂದ ಕೊಪ್ಪ ಸಮಿತಿನಲ್ಲಿ ಭಾಸ್ಕರ ಪಂಡಿತರು, ಸೀತಾರಾಮರಾಯರು ಮತ್ತು ರಮಾನಾಥ ರಾವ್ ಅಂತ ಅಂದ್ಬಿಟ್ಟು ಕೆಲವಾರು ಜನ ನನಗೆ ಸೇವಾದಳದ ಸ್ನೇಹಿತರು ಅಲ್ಲಿ ನನಗೆ ಸಿಕ್ಕಿದ್ರು. ಅವರು ಈ ರೀತಿ ನಾನು ಬೆಂಗಳೂರು ಬೇಕು ಅಂತ ಇದ್ದೀನಿ, ಬೆಂಗಳೂರು ಸಾಕಾಗಿದೆ ನನಗೆ, ಬೆಂಗಳೂರಲ್ಲಿ ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಇಲ್ಲ, ನಾನು ಹೋಗಬೇಕು, ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಅಂತಂದಾಗ ನೀವು ಕೊಪ್ಪಕ್ಕೆ ಬನ್ನಿ. ಕೊಪ್ಪ ಒಂದು ದೂರದ ಕಾರಣದ ಊರು, ನಮಗೆ ಗೊತ್ತಿಲ್ಲ. ಆದರೆ ಮಲೆನಾಡಿನ ತುಂಬ ಸುಂದರವಾದ ಜಾಗ. ಶೃಂಗೇರಿಗೆ ಕೇವಲ 21 ಮೈಲಿ ದೂರದಲ್ಲಿರ್ತಕ್ಕಂಥ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಾಗ ಅಂತ ಗೊತ್ತಿತ್ತು. ಹೀಗಾಗಿ ಕೊಪ್ಪದಲ್ಲಿ ವೇಕೆನ್ಸಿ ಇದೆ ಅಂತಲೂ ಗೊತ್ತಾಯಿತು ನನಗೆ ನನ್ನ ಜಾಗದ್ದು. ಸೊ ನನಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳಿ, ಡೆಪ್ಯೂಟಿ ಡೈರೆಕ್ಟ್ರಿಗೆ ಹೇಳಿ ನಾನು ವರ್ಗಾವಣೆ ತೊಗೊಂಡು ಕೊಪ್ಪಕ್ಕೆ ಹೋದೆ. ಕೊಪ್ಪದಲ್ಲಿ ನನಗೆ ಸ್ವಾಮಿ ದಯದಿಂದ ಅಲ್ಲಿ ಒಳ್ಳೆಯ ಒಂದು ಸಮಿತಿ ಸಿಕ್ತು. ಸೀತಾರಾಮರಾಯರೇ ಅಲ್ಲಿ ಸಮಿತಿ ಸಂಚಾಲಕರಾಗಿದ್ದರು. ಆ ಸಮಿತಿಯಲ್ಲಿ ಇದ್ದುಕೊಂಡು ನಾನು ಅಲ್ಲಿದ್ದಾಗ ನನಗೆ ಅಲ್ಲಿ KBD ಬೀರಯ್ಯ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲಾ ರಾಷ್ಟ್ರ ಸಂಚಾಲಕರು ಅವರು ನನಗೆ ಇದಕ್ಕೆ PS ಟ್ರೈನಿಂಗ್ ಅಂದರೆ ಪ್ರಶಾಂತಿ ಸೆಕ್ಯೂರಿಟಿ ಟ್ರೈನಿಂಗ್ಗೆ ನನಗೆ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿ ನಾನು ಪ್ರಶಾಂತಿ ಸೆಕ್ಯೂರಿಟಿ ಸೇವೆ ಅದಕ್ಕೂ ಹೋದೆ. ನಾನು 96-97ರಲ್ಲಿ ಆ ಸರ್ವೀಸ್ಗೆ ಹೋಗಿ ಆ ಟ್ರೈನಿಂಗು ಮುಗಿಸ್ಕೊಂಡು ಬಂದೆ. ಹೀಗಾಗಿ ಸ್ವಾಮಿ ಅನುಗ್ರಹದಿಂದ ಅದಕ್ಕಿಂತ ಮುಂಚೆ 95ರಲ್ಲಿ ನನ್ನ ಮಗಳ ಮದುವೆ ಲಗ್ನ ಮಾಡಿದೋ ನಾವು. ಕೊಪ್ಪದಲ್ಲೇ ನನ್ನ ಮಗಳ ಮದುವೆ ಮಾಡೋದು. 3 ಜನ ಮಕ್ಕಳಿಗೆ 2 ಹೆಣ್ಣು ಮಕ್ಕಳು, ಒಬ್ಬ ಮಗಳ ಮದುವೆನ ನಾವು ಕೊಪ್ಪದಲ್ಲಿ ಮಾಡಿದೋ. ಕೊಪ್ಪದಲ್ಲಿ ಮಾಡಿ ಆದಮೇಲೆ ಆಗ 96ರಲ್ಲಿ ನನಗೆ ಪ್ರಶಾಂತಿ ಸೆಕ್ಯೂರಿಟಿ ಸರ್ವೀಸ್ಗೆ ನನಗೆ ಟ್ರೈನಿಂಗ್ಗೆ ಕಳಿಸ್ಕೊಟ್ರು. ಅದನ್ನು ಮುಗಿಸ್ಕೊಂಡು ಬಂದೆ. ಆಮೇಲೆ ವರ್ಷ ನನಗೆ ಸೇವಾದಳಕ್ಕಿಂತ ಸ್ವಲ್ಪ ಹೈಯರ್ ಅದು. ಹೇಗೆ ಅಂತಂದರೆ ಪ್ರಶಾಂತಿ ಸೆಕ್ಯೂರಿಟಿ ಅಂದರೆ ಒಂದು CID ಅಂದರೆ ನಾವು ಸ್ಕಾರ್ಫ್ ಬ್ಯಾಡ್ಜ್ ಹಾಕ್ಕೊಳ್ಳೋಂಗಿಲ್ಲ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಳ್ಳೋಂಗಿಲ್ಲ, ಪ್ಲೈನ್ ಡ್ರೆಸ್ಸಲ್ಲೇ ನಾವು ಎಲ್ಲ ಬೃಂದಾವನ ಆಶ್ರಮ, ಅಲ್ಲಿ ಪ್ರಶಾಂತಿ ಆಶ್ರಮದಲ್ಲಿ ನಾವು ಸೆಕ್ಯೂರಿಟಿ ನಾವು ಮಾಡಬೇಕು. ಆ ಒಂದು ನನಗೆ ಒಂದು ಉತ್ತಮ ಅವಕಾಶ ಅಂದರೆ ಸೇವಾದಳಕ್ಕಿಂತ ಒಂದು ಹೈಯರ್ ಗ್ರೇಡ್ ಅದು ನನಗೆ ಚಾನ್ಸ್ ಸಿಕ್ತು. ನನಗೆ KBD ಬೀರಯ್ಯನವರು ಸೆಲೆಕ್ಟ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ರು. ಆ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದೆ. ವರ್ಷ ನಾನು ಆ ಟ್ರೈನಿಂಗ್ ಹೋಗ್ತಾಯಿದ್ದೆ. ಹೀಗೆ ಜೀವನ ಸಾಕ್ತಾಯಿತ್ತು. ಹೀಗೆ ಮುಗಿಸ್ಕೊಂಡು ಆಗ ಪ್ರಶಾಂತಿ ಸೆಕ್ಯೂರಿಟಿ ಅದಕ್ಕಿಂತ ಮುಂಚೆ ನನ್ನ ಮಗಳ ಮದುವೆಯಲ್ಲಿ ಎರಡನೇ ಸಾರಿ ಸ್ವಾಮೀಜಿ ಭೇಟಿ ಬಗ್ಗೆನೂ ಹೇಳ್ತೀನಿ ನಾನು. ನನ್ನ ಮಗಳ ಮದುವೆಗೆ ನಾನು ನನ್ನ ಹೆಂಡತಿ ಶ್ರೀನಿಧಿ ಟೆಕ್ಸ್ಟೈಲ್ಸಲ್ಲಿ ಒಂದು ರೇಷ್ಮೆ ಸೀರೆ, ಬಿಳಿ ರೇಷ್ಮೆ ಸೀರೆ ತೊಗೊಂಡಿದ್ದು, ಮುಹೂರ್ತದ ಸೀರೆ ತೊಗೊಂಡಿದ್ದು. ನಾನು ಅವಾಗ ನಮ್ಮ ಡಾಕ್ಟರ್ ಲಕ್ಷ್ಮಿಯವರು ಇದ್ದಾರೆ, ಗೊತ್ತಿರ್ಬೋದು ನಿಮಗೆ, BDS ಲೇಔಟಲ್ಲಿ ಲಕ್ಷ್ಮಿಯವರು ಇದ್ದಾರಲ್ಲ, ಅವರ ಯಜಮಾನರ ಅವರ ಹಸ್ಬೆಂಡ್ ಅವರ ಅಣ್ಣ ರಾಜನ್ ಅಂತ ಅಂದ್ಬಿಟ್ಟು ಅವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಇನ್ ಪ್ರಶಾಂತಿ ನಿಲಯಂ. ಆವಾಗ ನಾನು ನನ್ನ ಮಗಳ ಮದುವೆಗೆ ಆ ರೇಷ್ಮೆ ಸೀರೆ ತೊಗೊಂಡಿದ್ದು ನಾನು ನನ್ನ ಹೆಂಡತಿ. ಅದನ್ನು ತೊಗೊಂಡು ನಾನು ಹೋಗಿ PS ರಾಜರವ್ರನ್ನ ನೋಡಿದೆ. ನನ್ನ ಮಗಳು ಮದುವೆ ಮಾಡ್ತಾಯಿದ್ದೀನಿ. ಇನ್ವಿಟೇಷನ್ ಡ್ರಾಫ್ಟ್ ಪೇಪರಲ್ಲಿ ಅದನ್ನು ಬರೆದಿಟ್ಕೊಂಡಿದ್ದು, ಒಂದು ಟ್ರೇನಲ್ಲಿ ಸೀರೆ ಮತ್ತು ಒಂದು ಅಕ್ಷತೆ ಮತ್ತು ಒಂದು ಲಗ್ನ ಪತ್ರಿಕೆ, ಡ್ರಾಫ್ಟ್ ಪೇಪರು, ಇದಿಷ್ಟು ಇಟ್ಕೊಂಡು ರಾಜನ ಕರ್ಕೊಂಡು ಹೋಗಿ ನನ್ನನ್ನು ಅಲ್ಲಿ ಕುಲವಂತ್ ಹಾಲ್ನಲ್ಲಿ ಶಾ ಅಂತ ಇದ್ದರು ಅವಾಗ ಇನ್ಚಾರ್ಜು. ಈಗ ನರೇಂದ್ರ ಕುಮಾರ್ ಇದ್ದಾರೆ. ಆ ಶಾ ಅವ್ರ ಹತ್ರ ನೋಡಿ ಇವರು ಮಗಳು ಮದುವೆಗೆ ಬಂದಿದ್ದಾರೆ, ಸೀರೆ ಅವ್ರಿಗೆ ಮುಂದಿನ ಲೈನಲ್ಲಿ ಕೂರಿಸಿ ಅಂತ ಅಂದ್ಬಿಟ್ಟು ಅವರು ರಾಜನಿಗೆ ಹೇಳಿಬಿಟ್ಟು ಹೋದರು. ಶಾ ಕರ್ಕೊಂಡು ಹೋಗಿ ನನಗೆ ಮುಂದಿನ ಲೈನಲ್ಲಿ ಕೂರಿಸಿದ್ರು, ಸ್ವಾಮಿ ಬರೋ ಲೈನ್ನಲ್ಲಿ. ಇದು 1995ರಲ್ಲಿ 95. ಆವಾಗ ನಾನು ಸೀರೆ ತಟ್ಟೆ ಹಿಡ್ಕೊಂಡು ಕೂತಿದ್ದೆ. ಸ್ವಾಮಿ ಬಂದು ಆ ಕಡೆ ಬಂದರು, ಮತ್ತು ಆ ಕಡೆಯಿಂದ ಮತ್ತು ಈ ಕಡೆ ಮತ್ತೆ ಬಂದು ನಾನು ಸ್ವಾಮಿ ತಟ್ಟೆ ಹಿಡ್ಕೊಂಡು ಸ್ವಾಮಿ ಅನ್ನೋದು ಮದುವೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳು ಅನುರಾಧ. ಸ್ವಾಮಿ ಅನ್ನೋದು ಮದುವೆ ಮಾಡಿದೆ. ಸಂತೋಷ, ಚಾಲ ಸಂತೋಷ ಅಂತ ತೆಲುಗಿನಲ್ಲಿ ಹೇಳಿದ್ರು. ಚಾಲ ಸಂತೋಷ ಅಂತ ಹೇಳಿದ್ರು. ಮತ್ತೆ ಕನ್ನಡದಲ್ಲಿ ನಾನು ಯಾವಾಗ ಅನ್ನೋದು ಮದುವೆ ಮಾಡ್ತೀನಿ ಅಂತ ಕನ್ನಡದಲ್ಲಿ ಹೇಳಿದ್ದೆ. ತುಂಬ ಸಂತೋಷ ಅಂತ ಅಂದ್ಬಿಟ್ಟು ಅಕ್ಷತೆನ ಸೀರೆ ಮೇಲೆ ಹಾಕಿಬಿಟ್ಟು ಆ ಲಗ್ನ ಪತ್ರಿಕೆ ಡ್ರಾಫ್ಟ್ ಕಾಪಿ, ಅದು ಒಂದೇ ಡ್ರಾಫ್ಟ್ ಕಾಪಿ, ಅರ್ಶಿನ ಕುಂಕುಮ ಹಚ್ಚಿದ್ದು ಬ್ರಾಹ್ಮಣ ಜೋಯಿಸರು ಕೊಟ್ಟಿದ್ದು ಡ್ರಾಫ್ಟ್ ಕಾಪಿನ ತೊಗೊಂಡು ಅವರು ಇದರಲ್ಲಿ ಲೆಟರ್ಸ್ನಲ್ಲಿ ಇಟ್ಕೊಂಡು ಸ್ವಾಮಿ ಮುಂದಕ್ಕೆ ಪಾಸಾದರು. ಸೀರೆ ಮತ್ತು ಅಕ್ಷತೆ ತಟ್ಟೆ ನನ್ನ ಕೈಯಲ್ಲಿದೆ. ಏನು ಪರವಾಗಿಲ್ಲ, ಅದು ಲಗ್ನ ಪತ್ರಿಕೆ ತೊಗೊಂಡು ಹೋದರು ಸ್ವಾಮಿ. ಲಗ್ನ ಪತ್ರಿಕೆ ನಾನು ಆಶೀರ್ವಾದ ಮಾಡಲಿ ಅಂತ ನಾನು ಅದನ್ನು ತಟ್ಟೆನ ಮೇಲೆ ಇಟ್ಟಿದ್ದೆ. ಆದರೆ ಸ್ವಾಮಿ ಆಶೀರ್ವಾದನೂ ಮಾಡಿದ್ರು, ಸೀರೆ ಆಶೀರ್ವಾದನೂ ಮಾಡಿದ್ರು. ಲಗ್ನ ಪತ್ರಿಕೆಯನ್ನು ತೊಗೊಂಡು ಅವರ ಪೇಪರ್ಗಳ ಜೊತೆ ಇಟ್ಕೊಂಡು, ಪತ್ರಗಳ ಜೊತೆ ಇಟ್ಕೊಂಡು ಸ್ವಾಮಿ ಹೋದರು. ಅದು 2ನೇ ಸರಿ ಸ್ವಾಮೀಜಿ ನನಗೂ ಸ್ವಾಮಿಗೂ 2ನೇ ಸರಿ ಆಗಿದ್ದು ಒಂದು ಇಂಟರ್ಯಾಕ್ಟ್. 3ನೇ ಸಾರಿ
ಯಾವಾಗ ನಾನು ಪ್ರಶಾಂತಿ ಸೆಕ್ಯೂರಿಟಿ ಸರ್ವಿಸ್ ಮಾಡಿಸ್ಕೊಂಡು ಬಂದಮೇಲೆ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಪುಟ್ಟಪರ್ತಿನಲ್ಲಿ ಸೇವಾದಳ ಡ್ಯೂಟಿ ಆಗಲಿ ಅಥವಾ ಪ್ರಶಾಂತಿ ಸೇವೆ ಆಗಲಿ ಮಾಡಿದ ಮೇಲೆ ನಾವು ಸ್ವಾಮಿ ಅಲ್ಲಿದ್ದರೆ ಅಲ್ಲೇ ಪಾದ ನಮಸ್ಕಾರ ಸಿಗ್ತಾಯಿತ್ತು. ಅಲ್ಲಿಲ್ಲ ಅಂತಂದರೆ ಎಲ್ಲಿದ್ದಾರೆ ಸ್ವಾಮಿ ಬೃಂದಾವನದಲ್ಲಿದ್ದರೆ ನಾವು ಬೃಂದಾವನಕ್ಕೆ ಬಂದು ಸ್ವಾಮಿದು ನಾವು ಪಾದ ನಮಸ್ಕಾರ ತಗೋತಾ ಇದ್ದು. ನಾವು ಸುಮಾರು 19 ಜನ 20 ಜನಕ್ಕೆ ಅಲ್ಲಿ ಸೇವಾದಳ ಡ್ಯೂಟಿ ಪ್ರಶಾಂತಿ ಸೇವೆ ಟ್ರೈನಿಂಗ್ ಆಗಿತ್ತು. ನಮಗೆ ಟ್ರೈನಿಂಗ್ ಕೊಟ್ಟಿದ್ದು ಕರ್ನಲ್ ನಂದ ಅಂತ ಗೊತ್ತಿರ್ಬೋದು ನಿಮಗೆ. ಅವರು ಪ್ರಶಾಂತಿ ನಿಲಯದಲ್ಲಿ ದೊಡ್ಡ ಒಂದು ಸೇವಾದಳ ಇನ್ಚಾರ್ಜ್ ಅವರು. ಮತ್ತು ಶ್ಯಾಮಲ್ ಸೂರ್ ಅಂತ ಅಂದ್ಬಿಟ್ಟು ಕಲ್ಕತ್ತಾದಿಂದ ಬಂದಿದ್ದರು. ಮತ್ತು ಪಂಡ ಅಂತ ಅಂದ್ಬಿಟ್ಟು ಒರಿಸ್ಸಾದಿಂದ ಬಂದಿದ್ರು. 3 ಜನ ನಮಗೆ ಸ್ಟ್ರಿಕ್ಟು. ಎಂಥ ಟ್ರೈನಿಂಗ್ ಅಂತಂದರೆ ಒಂಥರ ಮಿಲಿಟ್ರಿ ಟ್ರೈನಿಂಗ್ ಥರ. ಅದು ಒಂಥರ ನಾವು ಪೊಲೀಸ್ನವ್ರ ಥರ ಕೆಲಸ ಮಾಡಬೇಕು. ಅದು ಪ್ಲೇನ್ ಡ್ರೆಸ್ಸಲ್ಲಿರಬೇಕು, ನೋ ಯೂನಿಫಾರ್ಮ್, ನೋ ಸ್ಕಾರ್ಪನ್ ಬ್ಯಾಡ್ಜ್ ಆ ಥರ. ಯಾಕೆಂದರೆ ಅದೊಂದು ಕೆಲವೊಂದು 93 ಆದಮೇಲೆ ಕೆಲವೊಂದು ಇನ್ಸಿಡೆಂಟ್ ಆದಮೇಲೆ ಏನು ಮಾಡಿದ್ರು, ಅಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಿಬಿಟ್ಟಿದ್ದು. ಪ್ರಶಾಂತಿ ನಿಲಯನ ತುಂಬ ಟೈಟಾಗಿ ಸೆಕ್ಯೂರಿಟಿನಲ್ಲಿ ಅವರು ಅದರಿಂದಾಗಿ ಕೆಲವನ್ನ ಈ ಸೇವಾದಳದವರು ಸಾಲದು, ಜೊತೆಗೆ ಈ ಪ್ರಶಾಂತಿಯವರ ಸೆಕ್ಯೂರಿಟಿನ PS ಕೂಡ ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿ ಸ್ವಾಮಿದು ಪರ್ಮಿಷನ್ ತೊಗೊಂಡು ಚಿರಂಜೀವಿ ರಾವ್ ಮತ್ತು ಚಕ್ರವರ್ತಿ ಸಾರು, ಆಮೇಲೆ ಕರ್ನಲ್ ನಂದ, ಆಮೇಲೆ ಇವರು ಜೋಗರಾವ್, ಇವರೆಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ಟೀ ಮಾಡೋಣ. ಟೀ ಮಾಡಿಬಿಟ್ಟು ಅದನ್ನು ಪ್ರಶಾಂತಿ ನಿಲಯದಲ್ಲಿ ಸೀಕ್ರೆಟಾಗಿ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ, ಕೆಲವರು ಅಲ್ಲಿ ಟ್ಯಾಂಕ್ಗಳಿಗೇನೆ ಹೋಗಿ ವಿಷ ಹಾಕ್ತಕ್ಕಂಥ ಒಂದು ಸಂದರ್ಭವೂ ಇತ್ತು. ಕುಡಿಯೋ ನೀರಿಗೆ ವಿಷ ಹಾಕಿ, ಯಾಕೆಂದರೆ ಒಂದು ಕೆಲಾಮಿಟಿ, ಒಂದು ಖಿಯಾಕ್ಸ್, ಒಂದು ಕೆಟ್ಟ ಸನ್ನಿವೇಶನ ಅಲ್ಲಿ ಪ್ರಶಾಂತಿ ನಿಲಯದಲ್ಲಿ ಮಾಡಬೇಕು, ಸ್ವಾಮಿಗೆ ಕೆಟ್ಟ ಹೆಸರು ತರಬೇಕು ಅಂತ ಅಂದ್ಬಿಟ್ಟು ಅನೇಕ ದುಷ್ಟ ಶಕ್ತಿಗಳು ಎಲ್ಲ ಕಡೆ ಇದು ಮಾಡ್ತಾಯಿದ್ರು. ಅದರಿಂದಾಗಿ ಸ್ವಾಮಿಗೆ ಅದೆಲ್ಲ ಬೇಕಾಗಿಲ್ಲ. ಸ್ವಾಮಿ ಭಗವಂತ, ಸ್ವಾಮಿಗೆ ಅವೆಲ್ಲನೂ ಏನು ಅದೆಲ್ಲ ಸ್ವಾಮಿ ಅದೇನು ಬೇಕಾಗಿಲ್ಲ. ಆದರೂ ಕೂಡ ಜನಗಳ ಮೆಚ್ಚಿಸಬೇಕು. ಅದು ಒಂದು ವಾತಾವರಣ ಶುದ್ಧವಾಗಿರಬೇಕು, ವಾತಾವರಣ ಬಿಗಿಯಾಗಿರಬೇಕು, ಡಿಸಿಪ್ಲಿನ್ ಇರಬೇಕು ಅಂತ ಅಂದ್ಬಿಟ್ಟು ಇದೆಲ್ಲನೂ ಸ್ವಾಮಿ ಒಪ್ಕೊಂಡಿದ್ದರು. ಚಿರಂಜೀವಿ ರಾವ್, ಇವರು ಚಕ್ರವರ್ತಿ ಸಾರ್, ಇವರೆಲ್ಲನೂ ಅದನ್ನೆಲ್ಲನೂ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ಮಾಡ್ತಾಯಿದ್ರು. ಅದರಿಂದಾಗಿ ನನ್ನನ್ನು ಅದರಲ್ಲಿ ಒಂದು ಆಯ್ಕೆ ಮಾಡಿದ್ದು ನಂದು ಒಂದು ಭಾಗ್ಯ. ಆಮೇಲೆ ನಾನು ಆ ಟ್ರೈನಿಂಗ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಸ್ವಾಮಿ ಹೋಗಿ ಬೆಂಗಳೂರಿದ್ದರು, ಬೃಂದಾವನದಲ್ಲಿದ್ದರು. ನಾನು ಬಂದು ಆವಾಗ ಇನ್ನೊಂದು ವಿಷಯ, ನನ್ನ ಜೊತೆ ಟ್ರೈನಿಂಗ್ ತೊಗೊಂಡಿದ್ದರಲ್ಲಿ ಒಬ್ಬರು ನಿಶಿಕಾಂತ್ ಬರೋಡೇಕರ್ ಅಂತ ಅಂದ್ಬಿಟ್ಟು ಕೇಳಿರ್ಬೋದು ನೀವು. ನಿಶಿಕಾಂತ್ ಬರೋಡೇಕರ್ ಅಂತ ಅಂದ್ಬಿಟ್ಟು ಅವರ ಅಜ್ಜಿ ಹೀರುಬಾಯಿ ಬರೋಡೇಕರ್ ಅಂತ ಅಂದ್ಬಿಟ್ಟು ಪೂನಾದಲ್ಲಿ ಅವ್ರದ್ದು ಕಿರಾಣ ಘರಾನ, ಅವರು ದೊಡ್ಡ ಹಿಂದೂಸ್ತಾನಿ ವಿದ್ವಾಂಸರು, ಸಂಗೀತ ವಿದ್ವಾಂಸರು. ಅವರ ಅಜ್ಜಿ ಹೀರುಬಾಯಿ ಬರೋಡೇಕರು ಅವರು ಶಿರಡಿ ಸಾಯಿಬಾಬಾ ಅವ್ರನ್ನೂ ನೋಡಿದ್ರು, ನಿಶಿಕಾಂತ್ ಬರೋಡೇಕರ್ ಅವರ ಅಜ್ಜಿ. ಜೊತೆಗೆ ಹೇಗೆ ಅಂತಂದರೆ ಹೇಳ್ತೀನಿ, ಅದೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದು ಸಾರಿ ಮನ್ಮಾಡಿಂದ ಮುಂಬೈ ಹೋಗಬೇಕಾದ್ರೆ ಆ ಹುಡುಗಿ, ಸಣ್ಣ ಹುಡುಗಿ, ಸುಮಾರು ಒಂದು 12 ವರ್ಷದ ಹುಡುಗಿ ಅಂತ ಕಾಣುತ್ತೆ. ಅವಾಗ ಹೀರುಬಾಯಿ ಬರೋಡೇಕರ್ 12 ವರ್ಷದ ಹುಡುಗಿ ಅಂತ ಕಾಣುತ್ತೆ. ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಆ ಹುಡುಗಿಗೆ ವಿಪರೀತ ವಿಷಮ ಶೀತ ಜ್ವರ ಬಂದು ಇನ್ನು ಉಳಿಯೋದಿಲ್ಲ, ಆ ಹುಡುಗಿ ಬದುಕೋದಿಲ್ಲ ಅನ್ನುವ, ಅವಾಗ ಆ ಕಾಲದಲ್ಲಿ ಸುಮಾರು ಒಂದು 16ನೇ ಇಸ್ವಿ, ಇದು 16ನೇ ಇಸ್ವಿನಲ್ಲಿ ಆ ಹುಡುಗಿಯನ್ನು ಉಳಿಯೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಅವರು ಮನ್ಮಾಡಲ್ಲಿ ಇಳಿದುಬಿಡ್ತಾರೆ. ಮನ್ಮಾಡಲ್ಲಿ ಇಳಿದುಬಿಟ್ಟು ಯಾರಿಗಾರ ಡಾಕ್ಟರ್ ಆ ಕಾಲದಲ್ಲಿ ಡಾಕ್ಟ್ರುಗಳು ಇರೋದಿಲ್ಲ. ಎಲ್ಲಿ 1916ನೇ ಇಸ್ವಿ. ಆಮೇಲೆ ಏನು ಮಾಡೋದು, ಆ ಮಗುನ ಹೇಗಾದರೂ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಇಲ್ಲಿ ಯಾರಾದರೂ ಅಲ್ಲಿ ಶಿರಡಿನಲ್ಲಿ ಒಬ್ಬ ಬಕೀರ ಇದ್ದಾನೆ, ಆ ಮುದುಕ ಇದ್ದಾನೆ, ಆ ಮುದುಕನ ಹತ್ರ ಕರ್ಕೊಂಡು ಹೋಗಿ ನಿಮಗೆ ಅವನು ವಾಸಿ ಮಾಡ್ತಾನೆ, ಅದೊಂದೇ ದಾರಿ, ಬೇರೆ ಯಾವುದೂ ಇಲ್ಲ, ಇಲ್ಲಿ ಯಾವ ಡಾಕ್ಟ್ರು ಸಿಕ್ಕೋದಿಲ್ಲ ಅಂತ ಯಾರೋ ಹೇಳ್ತಾರೆ. ಅವರು ಗಾಡಿ ಮಾಡಿಕೊಂಡು ಶಿರಡಿ ಬಂದಾಗ 1914 ಇಸ್ವಿನಲ್ಲಿ ಆ ಸ್ವಾಮಿಗೆ, ಆ ಹುಡುಗಿ ಹತ್ರ ಸ್ವಾಮಿ ಶಿರಡಿ ಬಾಬಾ ಅವ್ರ ಹತ್ರ ಹುಡುಗಿನ ಕರ್ಕೊಂಡು ಹೋಗಿ ಶಿರಡಿ ಬಾಬಾ ಅವರು ವಿಭೂತಿ ಕೊಟ್ಟು ಆ ಹೀರುಬಾಯಿ ಬರೋಡೇಕರ್ಗೆ ಬದುಕಿಸಿರ್ತಾರೆ, ಉಳಿಸಿರ್ತಾರೆ. ಆಯಮ್ಮ ಆಮೇಲೆ ದೊಡ್ಡ ಸಂಗೀತ ವಿದ್ವಾಂಸೆ ಆಗ್ತಾಳೆ. ದೊಡ್ಡ ಸಂಗೀತ ವಿದ್ವಾಂಸೆ ಆಗಿ ಕರೀಂ ಖಾನ್ ಅನ್ನೋ ಒಬ್ಬ ಗುರುಗಳ ಜೊತೆ ಹತ್ತಿರ ಅದನ್ನು ಅವಳು ಸಂಗೀತ ಕಲಿತಾಳೆ, ಹಿಂದೂಸ್ತಾನಿ ಸಂಗೀತ. ಆಮೇಲೆ ಕಿರಣ ಘರಾನ ಅಂತ ಅಂದ್ಬಿಟ್ಟು ಅದೊಂದು ಕೆಲವಾರು ಘರಾನಗಳಿದ್ದಾವೆ ಪೂನಾದಲ್ಲಿ ಮತ್ತು ಗ್ವಾಲಿಯರ್ನಲ್ಲಿ ಮತ್ತು ಗುಜರಾತ್ನಲ್ಲಿ ಎಲ್ಲನೂ ಒಂದು ಘರಾನ, ಕೆಲವಾರು ಘರಾನಗಳಿದ್ದಾವೆ. ಈ ಕರೀಂ ಖಾನ್ ಸರ್ ಅವರದು, ಕರೀಂ ಖಾನ್ ಸಾಹೇಬ್ರದ್ದು ಒಂದು ಕಿರಣ ಘರಾನ ಅಂತ ಅಂದ್ಬಿಟ್ಟು ಆ ಕಿರಣ ಘರಾನದಲ್ಲಿ ಇವಳು ಆ ಹಿಂದೂಸ್ತಾನಿ ಸಂಗೀತ ಕಲಿದುಬಿಟ್ಟು ಮಹಾನ್ ವಿದ್ವಾಂಸೆ ಆಗ್ತಾಳೆ. ಮಹಾನ್ ವಿದ್ವಾಂಸೆ ಆಗಿ ನಂತರ ಅವಳು ಪುಟ್ಟಪರ್ತಿ ಬಂದು ಸ್ವಾಮಿ ಮುಂದೆನೂ ಕಚೇರಿ ಮಾಡ್ತಾಳೆ.
ಸ್ವಾಮಿ ಹೇಳ್ತಾರೆ ಅವಾಗ, ಮಗನೇ ನಿಶಿಕಾಂತ್ ಬರೋಡೇಕರ್ ಅಂತಂದ್ಬಿಟ್ಟು ತಬಲಾವಾದಕ, ತಬಲಾ ನುಡಿಸ್ತಾರೆ. ಪ್ರಶಾಂತಿ ಮಂದಿರ ಭಜನ ಇದರಲ್ಲಿ ತಬಲಾ ನುಡಿಸ್ತಾರೆ. ಜೊತೆಗೆ ಮೀರ್ಪುರಿ ಕಾಲೇಜಿನಲ್ಲಿ ಹಿ ಈಸ್ ದಿ ಲೆಕ್ಚರರ್ ಇನ್ ತಬಲಾ ಪರ್ಕಷನ್ ಆರ್ಟ್ಸ್. ಹಿ ಈಸ್ ದಿ ಲೆಕ್ಚರರ್ ಇನ್ ದಿಸ್ ಥಿಂಗ್, ಮೀರ್ಪುರಿ ಕಾಲೇಜು ಪ್ರಶಾಂತಿ ನಿಲಯದಲ್ಲಿ ಪುಟ್ಟಬರ್ತಿನಲ್ಲಿ. ಹೀಗೆ ಆ ಹುಡುಗ ನನ್ನ ಜೊತೆಯಲ್ಲಿ ಬ್ಯಾಚ್ಮೆಂಟ್. ಯಾವುದಕ್ಕೆ ನಾವು PS ಟ್ರೈನಿಂಗ್ ತೊಗೊಳ್ಬೇಕಾದ್ರೆ, ಪ್ರಶಾಂತಿ ಸೆಕ್ಯೂರಿಟಿ ಟ್ರೈನಿಂಗ್ ತೊಗೋಬೇಕಾದ್ರೆ ಆ ಹುಡುಗ ನಿಶಿಕಾಂತ್ ಬರೋಡೇಕರ್, ನಾನು ಟ್ರೈನಿಂಗ್ ತೊಗೊಂಡು ಸುಮಾರು 20 ಜನ ಟ್ರೈನಿಂಗ್ ಆಯಿತು. ಆದರೆ ನಾವು ಬೆಂಗಳೂರಿಗೆ ಬಂದು ಬರೀ 8 ಜನ ಟ್ರೈನಿಂಗ್ ಹೋದ್ಮೇಲೆ ಎಲ್ಲರೂ, ಕೆಲವರೆಲ್ಲ ಒರಿಸ್ಸಾಯಿಂದ ಬಂದಿದ್ದರು, ಕಲ್ಕಟ್ಟಾಯಿಂದ ಬಂದಿದ್ದರು, ಅಹಮದಾಬಾದಿಂದ ಕೆಲವರೆಲ್ಲ ಹೊರಟೋದ್ರು. ನಾವು 8 ಜನ ಮಾತ್ರ ಬಂದು, ನಾನು ಇವರು ನಿಶಿಕಾಂತ್ ನನ್ನ ರೂಮ್ಮೇಟು. ಎಲ್ಲಿ ಬೃಂದಾವನದಲ್ಲಿ, ನಾವು ಇವಾಗ ಕೊಪ್ಪದಲ್ಲಿದ್ದು ನಾವು ಬಂದು ಇಲ್ಲಿ ಬೃಂದಾವನ ಹಾಸ್ಟೆಲ್ ಉಳ್ಕೊಂಡಿದ್ದು. ನೆಕ್ಸ್ಟ್ ಡೇ ಸ್ವಾಮಿ ಹತ್ರ ಪಾದ ನಮಸ್ಕಾರ ಜೊತೆಲೇ ಹೊಟ್ಟಿಗೆ ಕೂತ್ಕೊಂಡು ಪಾದ ನಮಸ್ಕಾರ ತೊಗೊಂಡು ನಾವು ಕೊಪ್ಪಗೆ ನಾನು ಹೋದೆ, ಪುಣೆಗೆ ಅವನು ಹೋದ. ಪುಣೆಯಲ್ಲಿ ಇದ್ದ ಅವನು, ಪುಣೆ ಹುಡುಗ ಅವನು. ಹೀಗೆ ನಿಶಿಕಾಂತ್ ಬರೋಡೇಕರ್ ಕತೆ ಇದು ಅವರ ಅಜ್ಜಿ ಕತೆ. ಇದು ಮಧ್ಯ ಸಂದರ್ಭ ಬಂತು, ನಾನು ಹೇಳಿದೆ. ಆಮೇಲೆ ನಾವು ಹೀಗಾಗಿ ಇದು 3ನೇ ಸಾರಿ ಸ್ವಾಮಿದು ಒಂದು ಸಂಪರ್ಕ ನನ್ನ ಜೊತೆ. 4 ಸ್ವಾಮಿ ಜೊತೆ ಇಂಟರ್ಯಾಕ್ಟ್ ಮಾಡತಕ್ಕಂಥದ್ದು 4 ಒಂದು ಸಂದರ್ಭಗಳಲ್ಲಿ. ಮೊದಲನೇದು ಶಿವರಾತ್ರಿ 94ನೇ ಇಸ್ವಿ, 2ನೇದು ನನ್ನ ಮಗಳ ಮದುವೆ, 3ನೇದು ಪಾದ ನಮಸ್ಕಾರ. ಇದು PS ಸೆಕ್ಯೂರಿಟಿ ಡ್ಯೂಟಿ ಆದಮೇಲೆ, ಟ್ರೈನಿಂಗ್ ಆದಮೇಲೆ ಬಂದು ಪಾದ ನಮಸ್ಕಾರ ತೊಗೊಂಡಾಗ ಸ್ವಾಮಿ ಬೃಂದಾವನದಿಂದ ನಮ್ಮ ಇದೆಯಲ್ಲ ತ್ರೈ ಬೃಂದಾವನದಿಂದ ನಡ್ಕೊಂಬಂದಾಗ ನಾವು 8 ಜನ ನಮ್ಮನ್ನು ಕೂರಿಸಿದ್ರು ಕೆಳಗಡೆ. ಕೂರಿಸ್ಬಿಟ್ಟು ಅವಾಗ ಕೃಷ್ಣನಿರಲಿಲ್ಲ, ಕೃಷ್ಣನ್ನು ಅವಾಗ ರಿಟೈರ್ಡ್ ಹೋಗಿದ್ದರು. ಅವ್ರ ಬದಲಿಗೆ ನರಸಿಂಹನ್ ಅಂತ ಅಂದ್ಬಿಟ್ಟು ಅವರು ಬೃಂದಾವನ ಇನ್ಚಾರ್ಜು. ನರಸಿಂಹನ ನಮ್ಮನ್ನು ಲೈನಾಗಿ ಕೂರಿಸ್ಬಿಟ್ಟು ನಮಗೆ 8 ಜನಕ್ಕೂ ಪಾದ ನಮಸ್ಕಾರ ಸಿಕ್ತು. ಅವಾಗ ಸ್ವಾಮಿ ಏನು ಮಾತಾಡಲಿ, ಸುಮ್ಮನೆ ಪಾದ ನಮಸ್ಕಾರ ಕೊಟ್ಟು ಹೊರಟು ಸಾಯಿ ರಮೇಶ್ ಹಾಲಿಗೆ ಹೋದರು. ಹೀಗೆ ಇದು 3ನೇ ಸಾರಿ ಸ್ವಾಮಿ ಜೊತೆ ನನ್ನ ಒಂದು ಸಂಪರ್ಕ. ಇದಾದಮೇಲೆ ನಾವು 99ರಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ವರ್ಗ ಆಯಿತು. ಕೊಪ್ಪದಿಂದ ನನಗೆ ಬೆಂಗಳೂರು ಅವಾಗ ಬಿಟ್ಟು ಹೋದಾಗ ಯಾವುದೋ ಒಂದು ಅನಿವಾರ್ಯ ಸಂದರ್ಭ, ಒಂದು ಸಂಸಾರದ ಕೋಟಲೆಗಳು ಹಾಗೂ ಮನಸ್ಸಿಗೆ ಎಷ್ಟೋ ಆಘಾತಗಳು ಹಾಗೂ ಪರಿಸ್ಥಿತಿ ಸರಿ ಇಲ್ದಿರ ನಾನು ಬೆಂಗಳೂರು ಬಿಟ್ಟು ಕೊಪ್ಪಕ್ಕೆ ಹೋಗಿದ್ದೆ. ಕೊಪ್ಪದಲ್ಲಿ ನನಗೆ ಉತ್ತಮವಾದಂಥ ಒಂದು ಜನಗಳ ಸಂಪರ್ಕ ಸಿಕ್ತು. ನಮ್ಮ ಸಮಿತಿ, ಕೊಪ್ಪ ಸಮಿತಿ ಸುತ್ತಮುತ್ತಲಿನವೇ ಒಳ್ಳೊಳ್ಳೆ ಸಮಿತಿಗಳಿತ್ತು. ಯಾವುದೋ ಒಂದು ತೀರ್ಥಹಳ್ಳಿ ಸಮಿತಿ, ಶೃಂಗೇರಿ ಸಮಿತಿ, ಕಾಮತ್ರವ್ರು ನಡೆಸ್ತಾಯಿದ್ರು ಶೃಂಗೇರಿನ. ಆಮೇಲೆ ತೀರ್ಥಹಳ್ಳಿನಲ್ಲಿ ರಮೇಶ್ ರಾವ್ ಅವರು ನಡೆಸ್ತಾಯಿದ್ರು. ರಮೇಶ್ ರಾವ್ ಅವರ ಮಗಳೇನೆ ಇವತ್ತು ಸಹನಾ ಶಶಿಧರ್ ಅಂತ ಅಂದ್ಬಿಟ್ಟು, ಶಿ ಈಸ್ ದಿ ಕನ್ನಡ ಸನಾತನ ಸಾರಥಿ ಚೀಫ್ ಎಡಿಟರ್ ಸಹನಾ ಅಂತ ಅಂದ್ಬಿಟ್ಟು. ಅವ್ರು ಇವತ್ತು ಬರಬೇಕಾಗಿತ್ತು, ಬರ್ತೀನಿ ಅಂತ ಹೇಳಿದ್ರು. ಅವ್ರ ತಂದೆ ಬಂದಿದ್ದಾರೆ ತೀರ್ಥಹಳ್ಳಿಯಿಂದ, ಶಿವಮೊಗ್ಗದಿಂದ ಅವ್ರ ತಂದೆ ಬಂದಿದ್ದಾರೆ. ಸೊ ಏನೋ ಲೆಗ್ ಏಲ್ಮೆಂಟ್, ಒಂದು ಮಂಡಿ ಒಂದು ಪ್ರಾಬ್ಲಮ್ಗೋಸ್ಕರ ತೀರ್ಸೋಕ್ಕೋಸ್ಕರ ಬಂದಿದ್ದಾರೆ. ಅವ್ರು ಇವತ್ತು ಬರಲಿಲ್ಲ. ಸಹನಾ ಅವ್ರು ಇವತ್ತು ಬರಬೇಕಾಗ್ತದೆ ಆ್ಯಕ್ಚುಲಾಗಿ, ಸಹನಾ ಮತ್ತು ಶಶಿಧರ್. ಈ ಸಹನಾ ಶಶಿಧರ್ ಯಾರು ಅಂತ ಅದು ಹೇಳ್ತೀನಿ. ನಿಮಗೆ ನೋಡಿರ್ಬೋದು, ನೀವು ಪುಸ್ತಕ ಓದಿರ್ಬೋದು, ಸತ್ಯಸಾಯಿ ಆನಂದದಾಯಿ ಪುಸ್ತಕ ಓದಿರ್ಬೋದು. ಕರುಣಾಂಬ ರಾಮಮೂರ್ತಿ ಅಂತ ಅಂದ್ಬಿಟ್ಟು, ಕಣ್ಣಮ್ಮ ಅಂತ ಅಂದ್ಬಿಟ್ಟು, ಫ್ರಮ್ 1943ಇಂದ ಯಾವಾಗ ನಮ್ಮ ಕುಪ್ಪಂ ವಿಜಯಮ್ಮ, ಆಮೇಲೆ ನಮ್ಮ ಸೋಮಾರ್ಪೇಟೆ ಸಾಕಮ್ಮ, ಮತ್ತು ನಮ್ಮ ಇವರು ಕರುಣಾಂಬ ರಾಮಮೂರ್ತಿ, ಮತ್ತು ಜಯಚಾಮರಾಜ ಒಡೆಯರ್ ಅವರ ಹೆಂಡತಿ ಚಿಂಚೋಳಿ ರಾಣಿ, ಇವರೆಲ್ಲನೂ ಸ್ವಾಮಿ ಹತ್ರ ಯಾವಾಗ ಬರ್ತಾಯಿದ್ರು ಆ ಸಮಯದಲ್ಲಿ ಇವರು ಹೋಗ್ತಾಯಿದ್ರು, ಸ್ವಾಮಿ ಹತ್ರ ಹೋಗ್ತಾಯಿದ್ರು. ಯಾರು? ಕರುಣಾಂಬ ರಾಮಮೂರ್ತಿ. ಕಣ್ಣಮ್ಮ ಅಂತ ಸ್ವಾಮಿ ಕರಿತಾಯಿದ್ರು ಅವ್ರಿಗೆ. ಅವರು ಕರುಣಾಂಬ ರಾಮಮೂರ್ತಿಯವ್ರ ಮಗನೇ ಯಾರು? ಶಂಕರ್ ಅಂತ ಅಂದ್ಬಿಟ್ಟು. ಶಂಕರು ನಿಮಗೆ ಗೊತ್ತಿರ್ಬೋದು, ರೆಡ್ ಫೈಲ್ ಅಂತ ನೀವು ಓದಿರ್ಬೋದು. ಒಂದು ಕತೆ, ರೆಡ್ ಫೈಲ್ ಅಂತ ಒಂದು ಕತೆ ಅಲ್ಲಿ ಹರಿಯಾಣದಲ್ಲಿ ಆ ಫೈಲ್ ಕಳೆದೋಗ್ಬಿಟ್ಟಿರುತ್ತೆ. ಅದನ್ನು ಸ್ವಾಮಿ ಇಲ್ಲಿ ಮೈಸೂರಲ್ಲಿ CFTRI ಆಫೀಸ್ನಲ್ಲಿ ಅದನ್ನು ಹುಡುಕಿಸಿ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಫೈಲ್. ಅದು ಒಂದು ಹರಿಯಾಣ ಗೌರ್ಮೆಂಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಮಧ್ಯ ನಡೆದಂಥ ಬಗ್ಗೆ ಅದರಲ್ಲಿ ಎಲ್ಲ ಪೂರ್ತಿ ಮಾಹಿತಿ ಇರುತ್ತೆ. ಆ ಶಂಕರ್ ಅವರ ಮಗನೇ ಶಶಿಧರ್ ಅವರ ಹೆಂಡತಿ ಈ ಸಹನಾ ನಮಗೆ ಈ ಕಡೆಯಿಂದನೂ ಪರಿಚಯ, ಅವ್ರ ತಂದೆ ರಮೇಶ್ ಕಡೆಯಿಂದನೂ ಪರಿಚಯ, ಹಾಗೂ ಈ ಕರುಣಾಂಬ ರಾಮಮೂರ್ತಿಯವರ ಡಾಟರ್ ಇನ್ ಅಂದರೆ ಮೊಮ್ಮಗನ ಹೆಂಡತಿ. ಹೀಗೆ ನಮಗೆ ಇವೆಲ್ಲ ಒಂದು ಸಂಪರ್ಕ ನಮಗೆ ಕೊಪ್ಪದಲ್ಲಿದ್ದಾಗ ರಮೇಶ್ ರಾವ್ ಅಂದ್ಬಿಟ್ಟು ಸಹನಾ ಅವರ ತಂದೆ, ಮತ್ತು ನಮ್ಮ ಚಿಕ್ಕಮಗಳೂರು ಸಮಿತಿಯಿಂದ ನಮ್ಮ ಪರಮೇಶ್ವರಯ್ಯ ಅಂತ ಅಂದ್ಬಿಟ್ಟು, ಅವ್ರ ನಂತರ ರಿಟೈರ್ಡ್ ಆದಮೇಲೆ ಅವರು ಇಲ್ಲಿ
ಬೃಂದಾವನಕ್ಕೆ ಬಂದು ಅವರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದರು ರಿಟೈರ್ಡ್ ಆದಮೇಲೆ. ಹಾಗೆ ನಮ್ಮ ಭಾಸ್ಕರ ಪಂಡಿತರು ನಮ್ಮ ಸಮಿತಿ ಹಿರಿಯ ಸದಸ್ಯರು ಕೊಪ್ಪದಲ್ಲಿ, ಅವರು ರಿಟೈರ್ಡ್ ಆದಮೇಲೆ ಬಂದು ಇಲ್ಲಿ ಗೋಕುಲಂನಲ್ಲಿ ರಿಟೈರ್ಡ್ ಆಗಲಿಲ್ಲ, ಅವರು ಬಿಸ್ನೆಸ್ನ ಮಗನ ಒಪ್ಪಿಸ್ಬಿಟ್ಟು ಬಂದು ಇಲ್ಲಿ ಗೋಕುಲಂ ಕ್ಯಾಂಟೀನಲ್ಲಿ, ಹೀಗೆ ಅವರೆಲ್ಲ ದೊಡ್ಡ ದೊಡ್ಡ ಭಕ್ತರುಗಳು, ಹಳೆಯ ಭಕ್ತರುಗಳು, ಸ್ವಾಮಿ ಜೊತೆ ಸಂಪರ್ಕ ಹೊಂದಿದ್ದವರು, ಅಂಥವ್ರದ್ದೆಲ್ಲ ನನಗೆ ಒಂದು ಒಡನಾಟ ನನಗೆ ಕೊಪ್ಪದಲ್ಲಿದ್ದಾಗ ಸಿಕ್ತು. ನಾನು ಇದೆಲ್ಲ ತುಂಬ ನನಗೆ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಇವರೆಲ್ಲ ಸ್ವಾಮಿ ದೊಡ್ಡ ದೊಡ್ಡ ಅವರ ಅನುಭವ ಪಡೆದಿರ್ತಕ್ಕಂಥ ಭಕ್ತರುಗಳ ಜೊತೆ ನನ್ನ ಒಂದು ಜೀವನ ಸಾಗ್ತಾಯಿತ್ತು. ಹಾಗೆ ನಾನು 99ರಲ್ಲಿ ಮತ್ತೆ ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಬೆಂಗಳೂರು ಟ್ರಾನ್ಸ್ಫರ್ ಬಂದಾಗ ಮತ್ತೆ ನನ್ನ ಸೇವಾದಳ ಡ್ಯೂಟಿ ಮುಂದುವರಿಸ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದ ಉದ್ದೇಶ ಏನು ಅಂತಂದರೆ, ನನ್ನ ಇನ್ನೊಬ್ಬ ಮಗಳ ಮದುವೆ ಮಾಡಬೇಕಾಗಿತ್ತು. ಆ ಒಂದು ಸಂದರ್ಭಕ್ಕೋಸ್ಕರ ಬೆಂಗಳೂರಿಗೆ ಬಂದ ಮೇಲೆ ನನ್ನ ಆ ಮಗಳದ್ದು ಮದುವೆ ಆಯಿತು. 2002ರಲ್ಲಿ ಮದುವೆ ಮಾಡಿದೆ. ಆ ಮದುವೆ ಮಾಡಬೇಕಾದ್ರೆ ಆಗ ಗೊತ್ತು, ನಾನೊಬ್ಬ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ, ಜೊತೆಗೆ ಮದುವೆ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ, ಜೊತೆಗೆ ಇಲ್ಲೂ ಈ ಸೈಟ್ ತೊಗೊಳೋಕ್ಕೋಸ್ಕರ ನಾನೊಂದು ಸ್ವಲ್ಪ ದುಡ್ಡು ಇನ್ವೆಸ್ಟ್ ಮಾಡಿದ್ದೆ. ಅದು ದುಡ್ಡು ಸಾಕಾಗಿರಲಿಲ್ಲ. ಹಾಗೆಲ್ಲನೂ ಕೆಲವು ಕಡೆಯಲ್ಲೂ ದುಡ್ಡನ್ನು ನಾನು ಹೊಂದಿಸ್ಕೊಂಡು ಈ ಸೈಟ್ ತೊಗೊಳೋದಕ್ಕೆ ನಾನು ಅವಾಗ ಕೇವಲ ಒಂದು 2,85,000 ರೂಪಾಯಿ, ಅದು 2 ಲಕ್ಷ ಅಷ್ಟು ದುಡ್ಡು ಹೊಂದಿಸೋಕ್ಕೂ ನಮ್ಮ ಹತ್ರ ಶಕ್ತಿ ಇಲ್ಲ. 1,85,000 2 ಲಕ್ಷ ಅಲ್ಲ, 1,85,000 ಹೊಂದಿಸೋಕ್ಕೂ ದುಡ್ಡಿರಲಿಲ್ಲ. ಆಗ ನನ್ನ ಸಹೋದರ ಡೆಂಟಿಸ್ಟ್ ರಾಮಮೋಹನ್ ಅವರು ಮತ್ತು ನನ್ನ ತಾಯಿ ಸ್ವಲ್ಪ ಸಹಾಯ ಮಾಡಿದ್ರು. ಹೀಗೆಲ್ಲ ಇವರೆಲ್ಲರ ಸಹಾಯದಿಂದ ಈ ಒಂದು ಸೈಟನ್ನು ತಗೋತಕ್ಕಂಥ ನನಗೆ ಒಂದು ಅವಕಾಶ ಸಿಗ್ತದೆ. ಇಲ್ಲದೆ ನಾವು ಬೆಂಗಳೂರಲ್ಲಿ ಮನೆ ಇಲ್ಲ, ನಾವು ವಸಂತನಗರದ ಮನೆಯನ್ನು ಮಾರೋ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗ ಮಾರಿಬಿಟ್ಟು ನಾವು ಕೊಪ್ಪಕ್ಕೆ ಹೋಗಿ ಮತ್ತು ವಾಪಸ್ ಬಂದಮೇಲೆ ಇಲ್ಲಿ ನನಗೆ ಎಜುಕೇಷನ್ ಲೈಬ್ರರಿಗೆ ಟ್ರಾನ್ಸ್ಫರ್ ಆಯಿತು. ಎಜುಕೇಷನ್ ಲೈಬ್ರರಿಯಲ್ಲಿ ಇದ್ದುಕೊಂಡು ನಾನು ವಾಲಂಟರಿ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡಿದೆ. ನನ್ನ ಮಗಳ ಮದುವೆಗೋಸ್ಕರ ನನಗೆ ಹಣ ಬೇಕಾಗಿತ್ತು. ಆಮೇಲೆ ಈ ಸೈಟಿಂದು ಸಹನವೇ ನಾನು ಸ್ವಲ್ಪ ದುಡ್ಡು ಕೊಟ್ಟಬೇಕಾಗಿತ್ತು. ಹಿಂಗೆಲ್ಲ ಇದ್ದಿದ್ದರಿಂದ ನಾನು ವಾಲಂಟರಿ ರಿಟೈರ್ಮೆಂಟ್, ಆವಾಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಕಾನೂನಿತ್ತು. ಹೇಗಪ್ಪ ಅಂತಂದರೆ, 25 ವರ್ಷ ಏಜ್ ಆಗಿರಬೇಕು, ಇಲ್ಲ 50 ವರ್ಷ ಏಜ್ ಆಗಿರಬೇಕು, ಇಲ್ಲ 25 ವರ್ಷ ಸರ್ವಿಸ್ ಆಗಿರಬೇಕು. ಆದರೆ ನನಗೆ 28 ವರ್ಷ ಸರ್ವಿಸ್ ಆಗಿತ್ತು. ಯಾಕಂದರೆ ನಾನು 23ರಲ್ಲಿ ಕೆಲಸಕ್ಕೆ ಸೇರಿದ್ದೆ. ನನಗೆ ಅವಾಗ 50 ವರ್ಷ. ನಾನು ಐ ಆಮ್ ಎಲಿಜಿಬಲ್ ಫಾರ್ ರಿಟೈರ್ಮೆಂಟ್, ಸೊ ವಿತ್ ಆಲ್ ದ ಬೆನಿಫಿಟ್ಸ್. ಹೀಗಾಗ್ಬಿಟ್ಟು ನನಗೆ ಆ ರಿಟೈರ್ಮೆಂಟ್ ತೊಗೊಂಡು ನನ್ನ ಮಗಳನ್ನ 2002ರಲ್ಲಿ ನೆರವೇರಿಸ್ಬಿಟ್ಟು, ಆಮೇಲೆ ಈ ಸೈಟನ್ನೂ ನಮಗೆ ಸಿಕ್ತು. ಇದೊಂದು ಸೈಟ್, ಬೆಂಗಳೂರು ಒಂದು ಸೈಟ್ ಇದೆ ಅಂತ. ಆದರೆ ಮನೆ ಕಟ್ಸೋಕ್ಕೆ ದುಡ್ಡಿಲ್ಲ. ಬಾಡಿಗೆ ಮನೇಲಿದ್ದು. ಎಲ್ಲಿ ಬಾಡಿಗೆ ಮನೇಲಿದ್ದು ಅಂತಂದರೆ, ನಾವು ಕೊಪ್ಪದಿಂದ ಬಂದಾಗ ದಿಣ್ಣೂರಲ್ಲಿ ಅನಂತನ್ ಗೊತ್ತಿರ್ಬೋದು ನಮಗೆ, ಅನಂತನ್ ಮತ್ತು ವಾಸಂತಿ ಸುಲ್ತಾನ್ ಪಾಳ್ಯ ಸಮಿತಿ, ಅಲ್ಲಿ ನಾವು ಅವ್ರ ಮನೆ ಪಕ್ಕದಲ್ಲಿ ಬಾಡಿಗೆಗಿದ್ದು. ಅವರ ಸುಲ್ತಾನ್ ಪಾಳ್ಯ ಸಮಿತಿಯಲ್ಲಿ ಬಿ ಬಾಲಕೃಷ್ಣ ನಾಯಕ್ ಅಂತ ಅಂದ್ಬಿಟ್ಟು ಅವ್ರ ಕನ್ವೀನರು. ಆ ಸಮಿತಿಗೆ ನಾನು ಹೋಗ್ತಾ ಇದ್ದೆ. ನಾನು ಬಾಲಕೃಷ್ಣ ನಾಯಕ್ ಗುರುವಾರ ಅವ್ರ ಮನೇಲಿ ಭಜನೆ, ಶುಕ್ರವಾರ ಅರುಣ್ ವೆಂಕಟೇಶ್ ಮನೇಲಿ ಭಜನೆ. ಅರುಣ್ ವೆಂಕಟೇಶ್ ಅವ್ರದ್ದೇ ಇದು ಈ ಫೋಟೋ ಮತ್ತು ಈ ಸ್ವಾಮಿದು ಸಿಂಹಾಸನ ಅರುಣ್ ವೆಂಕಟೇಶ್ ಅವರ ಸಮಿತಿ. ಇದು ಗಂಗಾನಗರ ಸಮಿತಿ ಶುಕ್ರವಾರ ಭಜನೆ. ನಾನು ಪಿ ವಿ ನಾಯಕ್ ಶುಕ್ರವಾರ ಭಜನೆ ಅಲ್ಲಿಗೆ ಹೋಗ್ತಾ ಇದ್ದು. ಗುರುವಾರ ಭಜನೆ ಪಿ ವಿ ನಾಯಕ್ ಅವ್ರ ಮನೆಯಲ್ಲಿ ಉಪ್ಪರ್ಗೆನಲ್ಲಿ ಮಾಡಿ ಮೇಲೆ ಅಲ್ಲಿ ಆಗ್ತಾಯಿತ್ತು. ಅನಂತನ ಇನ್ನೂ ಭಜನೆ ಶುರು ಮಾಡಿರಲಿಲ್ಲ. ಅನಂತನ ಮನೆಯಲ್ಲಿ ಭಜನೆ ಶುರು ಆಗಿರಲಿಲ್ಲ. ಯಾವಾಗ ನಾವು ಇಲ್ಲಿ ಬೆಂಗಳೂರು ಬಿಟ್ಟು ಅಮೇರಿಕಾಗೆ ಹೋದೋ, ಆವಾಗ ಪಿ ವಿ ನಾಯಕ್ ಅವರು ಹುಷಾರು ತಪ್ಪಿದ್ರು. ಆವಾಗ ಅವ್ರ ಮನೆಯಲ್ಲಿ ಭಜನೆ ಆಗೋದು ನಿಂತೋಯ್ತು. ಆವಾಗ ಅನಂತ ಮನೆಯಲ್ಲಿ ಮಾಡಿ ಮೇಲೆ ಇದೇ ಥರ ಹಾಲ್ ಕಟ್ಟಿಸ್ಬಿಟ್ಟು ಅನಂತನ ಮನೆಯಲ್ಲಿ ಸುಲ್ತಾನ್ ಪಾಳ್ಯ ಸಮಿತಿ ಕಂಟಿನ್ಯೂ ಆಯಿತು. 2002ರಲ್ಲಿ ನನಗೆ ನನ್ನ ದೊಡ್ಡ ತಂಗಿ ಅಮೇರಿಕಾದಿಂದ ನಮಗೆ 2089ನೇ ಸ್ಪಾನ್ಸರ್ ಮಾಡಿದ್ರು ವೀಸಾಗೋಸ್ಕರ. ನಾನು ರಿಟೈರ್ಡ್ ಆಗೋ ಸಮಯಕ್ಕೆ ಸರಿಯಾಗಿ ನಮಗೆ ವೀಸಾ ಬಂತು. ನನಗೆ, ನನ್ನ ಹೆಂಡತಿಗೆ, ನನ್ನ ಮಗನಿಗೆ ಇಬ್ಬರ ಹೆಣ್ಮಕ್ಳನ್ನ ನಾನು ಮದುವೆ ಮಾಡಿ ಮುಗಿಸಿದ್ದೆ. ಸ್ವಾಮಿ ದಯದಿಂದ ಇಬ್ಬರು ಹೆಣ್ಮಕ್ಳ ಮದುವೆನೂ ಆಗಿತ್ತು. ಒಂದು ಮದುವೆ ಕೊಪ್ಪದಲ್ಲಾಯಿತು, ಇನ್ನೊಂದು ಮದುವೆ ಬೆಂಗಳೂರಲ್ಲಾಯಿತು. 2 ಮದುವೆನೂ ಮಾಡಿ ಮುಗಿಸಿದ್ದೆ. ಹಿಂಗಾಗ್ಬಿಟ್ಟು ನನಗೆ ಹೆಣ್ಮಕ್ಳ ಜವಾಬ್ದಾರಿ ಇರಲಿಲ್ಲ, ತಪ್ಪೋಗಿತ್ತು. ಒಬ್ಬ ಮಗನಿಗೆ ನಾನು ಕೊಪ್ಪದಲ್ಲಿ ಇದ್ದಾಗಲೇನೆ ಅಳಿಕೆನಲ್ಲಿ ಸ್ವಾಮಿ ಸೀಟ್ ದೊರಕಿಸ್ಕೊಟ್ಟಿದ್ರು. 3 ವರ್ಷ ಅವನು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸು ಅಳಿಕೆನಲ್ಲಿ ಓದ್ಬಿಟ್ಟು ಅಳಿಕೆಯಿಂದ ಅವನು ಕಾರ್ಕಳದಲ್ಲಿ ಕಂಟಿನ್ಯೂ ಮಾಡಿದ. PUCನ ಕಾರ್ಕಳ ಓನೇಂದ್ರ ಕಾಲೇಜ್, TMA ಪೈ ಅವರ ಕಾಲೇಜು.
ಆ ಕಡೆ ಮೂಡುಬಿದ್ರೆ, ಕಾರ್ಕಳ, ಮುಲ್ಕಿ ಅದರ ಬಗ್ಗೆ ಎಲ್ಲನೂ ನಮ್ಮ ಸುಂದರ ಸರ್ಗೆ ಚೆನ್ನಾಗಿ ಗೊತ್ತು. ಅದು ನಾನು ಸೌತ್ ಕೆನರಾದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಿತಿಗಳಿದ್ದಾವೆ, ಎಂಥ ದೊಡ್ಡ ದೊಡ್ಡ ಭಕ್ತರಿದ್ದಾರೆ, ಸ್ವಾಮಿ ಎಷ್ಟು ಸರಿಯಲ್ಲಿ ಬಂದಿದ್ದಾರೆ, ಕನ್ನಡದಲ್ಲಿ ಸ್ವಾಮಿ ಭಾಷಣ ಮಾತಾಡ್ತಾಯಿದ್ರು, ಉಪನ್ಯಾಸ ಮಾಡ್ತಾಯಿದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗಿ ಅದು ಎಷ್ಟು ಹತ್ತಿರದಿಂದ ನಾವು ಸ್ವಾಮಿ ಸಂಪರ್ಕ ಆಯಿತು ನಮಗೆ. ಅಂಥ ಭಕ್ತರು ನಮಗೆ ಸಿಕ್ಕಿದ್ರು, ಅಂಥವ್ರ ಜೊತೆ ನಾವಿದ್ದು ಹೀಗೆಲ್ಲ ಆಗ್ಬಿಟ್ಟು ಅದೊಂದು ನನಗೆ ಭಾಳ ಸಂತೋಷ ಆಗುತ್ತೆ. ಹೀಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಕೊನೆಗೆ ಇಲ್ಲಿ ಬೆಂಗಳೂರಲ್ಲಿದ್ದಾಗ ನನಗೆ ಕೊಪ್ಪದಿಂದ ವಾಪಸ್ ಬಂದು ಇಲ್ಲಿ ಬೆಂಗಳೂರಲ್ಲಿ ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿದ ಮೇಲೆ ನನ್ನ ಮಗ ಭುವನೇಂದ್ರ ಕಾಲೇಜಲ್ಲಿ PUC ಮುಗಿಸ್ದ. ಆಮೇಲೆ ನನಗೆ ಇಲ್ಲಿ ಬೆಂಗಳೂರಲ್ಲಿ ಯಾರೂ ಕೆಲಸನೂ ಇರಲಿಲ್ಲ. ಜೊತೆ ಅದೇ ಸಮಯಕ್ಕೆ ನಮಗೆ ವೀಸಾ ಬಂತು. ನಾವು ಅಮೇರಿಕಾಗೆ ಹೋಗಲೇಬೇಕಾಯಿತು. ಅಲ್ಲಿ ನನ್ನ ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತು, ನಮ್ಮ ತಾಯಿ ಅಲ್ಲೇ ಇದ್ದರು, ನನ್ನ ಇಬ್ಬರು ತಂಗಿದಿರಲ್ಲೇ ಇದ್ದರು, ನಮ್ಮ ತಮ್ಮ ಡೆಂಟಿಸ್ಟ್ ತಮ್ಮ ಅಲ್ಲೇ ಇದ್ದ. ಹೀಗಾಗಿ ನಮಗೆ ಹೋದಾಗ ನಾವು ಇಬ್ಬರು ತಂಗಿದಿರ ಮನೇಲಿ ಇದ್ದುಕೊಂಡು ನನಗೆ ಕೊನೆಯದಾಗಿ 4ನೇ ಸಾರಿ ಸ್ವಾಮಿದು ಹೇಗೆ ನಂದು ಇಂಟರ್ಯಾಕ್ಟ್ ಆಯಿತು ಸ್ವಾಮಿದು ಅಂದಾಗ, ನಾವು ಇದಕ್ಕೆ ಮುಂಚೆ 2002ನೇ ಇಸ್ವಿನಲ್ಲಿ ನಾನು ಹಾಸ್ಪಿಟ್ಲ್ ಬೃಂದಾವನ್ ಸರ್ವಿಸ್ ಮಾಡ್ಕೊಂಬಂದು ನಾನು ದರ್ಶನಕ್ಕೆ ಕೂತ್ಕೊಂಡಿದ್ದೆ. ಅಂದರೆ ಪಾದ ನಮಸ್ಕಾರ ಅಲ್ಲ, ದರ್ಶನಕ್ಕೆ ಕೂತ್ಕೊಂಡಿದ್ದೆ. ಚಿನ್ನಪ್ಪ ಗೌಡ್ರು ಅಂತ ಅಂದ್ಬಿಟ್ಟು ಈಸ್ ಫ್ರಮ್ ಅವರು ನಮಗೆ ಶಿವಮೊಗ್ಗದಲ್ಲಿದ್ದಾಗ ಪರಿಚಯ. ಅವರು ಶಿವಮೊಗ್ಗ ಭದ್ರಾವತಿ ಸಮಿತಿನಲ್ಲಿದ್ದರು. ಅವರೀಗ ಇದರಲ್ಲಿ ಬೃಂದಾವನದಲ್ಲಿ ಎಜುಕೇಷನ್ ಹೆಡ್ ಆಗಿದ್ದಾರೆ. ಅವರು ಚಿನ್ನಪ್ಪ ಗೌಡರು ಅಂತ ಅಂದ್ಬಿಟ್ಟು ನನ್ನ ಮುಂದೆ ಕೂತ್ಕೊಂಡಿದ್ದಾರೆ, ನಾನು ಹಿಂದೆ ಕೂತ್ಕೊಂಡಿದ್ದೀನಿ. ಸ್ವಾಮಿ ಬಂದಾಗ ನಾನು ಕೇಳಲೇಬೇಕಾಗಿತ್ತು, ನಾನು ಮಾತಾಡಿಸ್ಲೇಬೇಕಾಗಿತ್ತು ಸ್ವಾಮಿನ. ಯಾಕಂದರೆ ನಾನು ಅಮೇರಿಕ ಹೋಗ್ತಾ ಇದ್ದೀನಿ, ಇಲ್ಲಿ ನನ್ನಲ್ಲಿ ಕೆಲಸ ಇಲ್ಲ, ಇಂಡಿಯಾದಲ್ಲಿ ನನಗೆ ಕೆಲಸ ಸಿಕ್ಕೋದೂ ಇಲ್ಲ. ನನಗೆ 50 ವರ್ಷ ಆಗಿದೆ, ನನಗೆ ಎಲ್ಲಿ ಕೆಲಸ ಸಿಗೋದಿಲ್ಲ. ಅಮೇರಿಕ ಹೋಗಿ ನನ್ನ ಮಗನಿಗೆ ಡೆಂಟಲ್ ಪ್ರೋಗ್ರಾಮ್ನಲ್ಲಿ ಇಲ್ಲಿ ಸೀಟ್ ಸಿಕ್ಕಿತ್ತು, ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು. ಅದನ್ನು ನಾವು ಫೋರ್ಗೋ ಮಾಡಿದ್ದೀವಿ. ಯಾಕೆ? ಈ ಅಮೇರಿಕಾ ವೀಸಾ ಬಂದಿದೆ ಅಂತ. ಗ್ರೀನ್ ಕಾರ್ಡ್ ಅಂದರೆ ಅವಾಗ ಒಂಥರ ಹುಚ್ಚು. ಅವಾಗ ನಮಗೆ ಅಮೇರಿಕಾ ಗ್ರೀನ್ ಕಾರ್ಡ್ ಸಿಕ್ತು ಅಂದರೆ ನಮಗೊಂಥರ ಅದು ನಮಗೆ ಏನೋ ನಿಧಿ ಸಿಕ್ಕಿದ ಹಾಗೆ. ಅಮೇರಿಕ ಹೋಗ್ತಾ ಇದ್ದೀವಿ, ನಮಗೆ ಗ್ರೀನ್ ಕಾರ್ಡ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಸೊ ಒಂದು ಇದನ್ನು ಬಿಟ್ಟುಬಿಟ್ಟು ನಾವು ಡೆಂಟಲ್ ಪ್ರೋಗ್ರಾಮ್ನ ಬಿಟ್ಟುಬಿಟ್ಟು ನಾವು ಅಮೇರಿಕ ಹೊರಟಿದ್ದೀವಿ. ನಾನು ಸ್ವಾಮಿ ಹತ್ರ ಕೇಳಲೇಬೇಕಾಗಿತ್ತು, ನನ್ನ ಮಗನ ಎಜುಕೇಷನ್ ಭವಿಷ್ಯ ಏನು, ನನ್ನ ಭವಿಷ್ಯ ಏನು ಮುಂದೆ ಅಲ್ಲಿ ಅಮೇರಿಕಾದಲ್ಲಿ. ತುಂಬ ದಿವಸ ನೆಂಟರ ಮೇಲೆ ಇರೋಕ್ಕಾಗೋದಿಲ್ಲ. ಅಮೇರಿಕ ಹೋದ ಕೂಡ ತಂಗಿ ಆಗಲಿ ತಮ್ಮ ಆಗಲಿ ಯಾರೇ ಆಗಲಿ ಯಾರ ಮನೇಲೂ ನಾವು ಜಾಸ್ತಿ ದಿವಸ ಇರೋಕ್ಕಾಗೋದಿಲ್ಲ. ಅಲ್ಲಿ ನನಗೆ ಸ್ವಾಮಿ ಹತ್ತಿರ ಬಂದರು. ಮುಂದುಗಡೆ ಚಿನ್ನಪ್ಪ ಗೌಡರು ಕೂತ್ಕೊಂಡಿದ್ದಾರೆ. ನಾನು ಎದ್ದೆ, ಬೇಕಂತಲೇ ಎದ್ದೆ. ಸ್ವಾಮಿ ಹತ್ತಿರ ಬಂದರು, ನಾನು ಎದ್ದೆ. ಸ್ವಾಮಿ ಹೇಳಿದೆ, ಸ್ವಾಮಿ ಅಮೇರಿಕ ಹೋಗ್ತಾ ಇದ್ದೀನಿ ಅಂತ. ಸುಮ್ಮನೆ ಹಾಗೆ ಮೂವ್ ಆಗ್ತಾಯಿದ್ರು. ಸ್ವಾಮಿ ಅಮೇರಿಕ ಹೋಗ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಹೋದರು, ಆಮೇಲೆ ಹೀಗೆ ತಿರುಗಿದ್ರು. ಆಮೇಲೆ ಏನು ಮಾತಾಡಲಿಲ್ಲ. ಆಮೇಲೆ ಸ್ವಾಮಿ ನನ್ನ ಕೆಲಸ ಹಾಗೂ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಆಶೀರ್ವಾದ ಮಾಡಬೇಕು ಸ್ವಾಮಿ ಹಿಂಗೆ ನೋಡಿದ್ರು. ಯಾವಾಗ ಹೋಗ್ತಾ ಇದೆಯಾ ಅಂದರು. ಸೆಪ್ಟೆಂಬರ್ 28ನೇ ತಾರೀಕು ಬುಕ್ ಆಗಿದೆ ಸ್ವಾಮಿ ಪ್ಲೇನು. ಅಷ್ಟೇ. ಸ್ವಾಮಿ ಏನು ಹೇಳಲಿಲ್ಲ, ಹಾಗೆ ಹೊರಟೋದ್ರು. ಸಾಕು ಹೇಳಿದೆ ಸ್ವಾಮಿಗೆ ಹೇಳಿದೆ 28 ಸೆಪ್ಟೆಂಬರ್ ಯಾವಾಗ ತಿರುಗಿಬಿಟ್ಟು ಯಾವಾಗ ಹೋಗ್ತಾ ಇದೆಯಾ ಇಷ್ಟೇ ಕೇಳಿದೆ. ಸೆಪ್ಟೆಂಬರ್ 28ನೇ ತಾರೀಕು ಸ್ವಾಮಿ ಆಯಿತು. ನಾವು 22ನೇ ತಾರೀಕು ಬೆಂಗಳೂರು ಬಿಟ್ಟು 29ನೇ ತಾರೀಕು ಚಿಕಾಗೋ ಲ್ಯಾಂಡ್ ಆದವು ನಾವು. ಅಲ್ಲಿ ನಮ್ಮ 1 ವರ್ಷ ನನ್ನ ತಂಗಿದಿರ ಮನೇಲಿ ಇದ್ದುಕೊಂಡು, ಆನಂತರ ಫಸ್ಟ್ ನಾನು ಸ್ಪೀಡ್ವೇ ಪೆಟ್ರೋಲಿಯಂ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಆಮೇಲೆ ಅಲ್ಲಿ ಸ್ವಲ್ಪ ನನಗೆ ಕೆಲಸ ಹೆಕ್ಟಿಕ್ ಆಯಿತು, ನನಗೆ ಹರ್ನಿಯ ಪ್ರಾಬ್ಲಮ್ ಶುರು ಆಯಿತು. ನಂತರ ನಾನು ವಾಲ್ಮಾರ್ಟಲ್ಲಿ ಕೆಲಸ ಶುರು ಮಾಡಿದೆ 2004ರಿಂದ ಹಿಡಿದು 2016ವರೆಗೂ ನಾನು ಎಲೆಕ್ಟ್ರಾನಿಕ್ಸ್ ಅದು ವಾಲ್ಮಾರ್ಟಲ್ಲೇನೇ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಸೇಲ್ಸ್ ಕ್ಲರ್ಕ್ ಆಗಿ ರಿಟೈರ್ಡ್ ಆದೆ. ಯಾವಾಗ ರಿಟೈರ್ಡ್ 66 ವರ್ಷ ಆವಾಗ 2016ನೇ ಇಸ್ವಿನಲ್ಲಿ ಅಮೇರಿಕಾದಲ್ಲಿ ರಿಟೈರ್ಡ್ ಆಗಿಬಿಟ್ಟು, ಅಷ್ಟೊತ್ತಿಗೆ ನನ್ನ ಮಗಳ ಮದುವೆ ಆಗಿತ್ತು. ನನ್ನ ಮಗನ ಮದುವೆ ಅಮೇರಿಕಾದಲ್ಲಿ ನನ್ನ ಜೊತೆ ಬಂದಿದ್ನಲ್ಲ, ಅವನು ಹೆಲ್ತ್ ಕೇರಲ್ಲೇ ಅವನಲ್ಲಿ ಕಾಲೇಜ್ ಸೇರಿಕೊಂಡ, ಅವನ ಬೇಸಿಕ್ ಮುಗಿಸ್ದ. ಅವನ ಫಿಸಿಯೋಥೆರಪಿ ಅಂತ ರೆಸ್ಪಿರೇಟರಿ ಥೆರಪಿನಲ್ಲಿ ಅವನು ಡಿಗ್ರಿ ಮಾಡಿಕೊಂಡ. ನೌ ಈಸ್ ಇನ್ ವರ್ಕಿಂಗ್ ಇನ್ ಹೆಲ್ತ್ ಕೇರ್. ಆಲ್ ಆರ್ ಸೆಟಲ್ಡ್. 3 ಜನ ಮಕ್ಕಳು ಸೆಟ್ಲ್ ಆಗಿದ್ದಾರೆ. ಅವನು ಅಮೇರಿಕಾದಲ್ಲಿ ಸೆಟ್ಲ್ ಆದ. ಇನ್ನೊಬ್ಬ ಮಗಳು
ಮಗಳು ಅಮೇರಿಕಾದಲ್ಲಿದ್ದಾಳೆ, ಇಲ್ಲೊಬ್ಬ. ಹೀಗೆ ಸ್ವಾಮಿ ಅನುಗ್ರಹದಿಂದ ನನ್ನ ಜೀವನ, ಸ್ವಾಮಿ ನನಗೆ 4 ಸರಿ ನನಗೆ ಇಂಟರ್ಯಾಕ್ಷನ್ ಆಯಿತು ಸ್ವಾಮಿ ಜೊತೆಯಲ್ಲಿ. ಅವರು ಇದುವರೆಗೂ ನನ್ನ ಕೈ ಬಿಡಲಿಲ್ಲ. ನಾವು ಅನಂತರ 16 ದಿವಸದಲ್ಲಿ ನಾವು 16 ಡಿಸೆಂಬರ್ನಲ್ಲಿ ಇಲ್ಲಿಗೆ ಬಂದು ಪಕ್ಕದ ಮನೆ ಯಶೋಧಮ್ಮ ಅವ್ರ ಮನೇಲಿ ನಾವು ಇದ್ಕೊಂಡು ಈ ಸೈಟಲ್ಲಿ ನಾನು ಮನೆ ಕಟ್ಟಿಸಿದೆ. ಮನೆ ಕಟ್ಟಿಸ್ಬಿಟ್ಟು 17ನೇ ಇಸ್ವಿನಲ್ಲಿ ನಾವು ಗೃಹಪ್ರವೇಶ ಮಾಡಿ ಈ ಮನೆ ಸೇರಿಕೊಂಡು, ನಂತರ 18ನೇ ಇಸ್ವಿನಲ್ಲಿ ಇಲ್ಲಿ ನಮ್ಮ ಈ ಮನೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ಭಜನೆ ಶುರು ಮಾಡೋದು. ಆವಾಗ ನಾವು ಓನ್ಲಿ 5 ಜನ, ಸುಂದರ್ ಸಾರು, ಸಾಯಿರಾಮು, ಅಶ್ವಿನಿ, ಪ್ರಿಯಾಂಕಾ, ನಾನು 5 ಜನ, 5 ಮೆನ್ ಆರ್ಮಿ. 5 ಜನ ಈ ಕೆಳಗಡೆ ಮನೆಯಲ್ಲಿ ನಾವು ದೇವ್ರ ಪೂಜೆ ರೂಮ್ ಎದುರುಗಡೆ ಕೂತ್ಕೊಂಡು ಪ್ರಿಯಾಂಕಾ ಬರ್ತಿದ್ರು. ಪ್ರಿಯಾಂಕಾ ಪರಿಚಯ ಆಗಿದ್ದು ನನಗೆ ಅನಂತನಿಂದ, ಸಾಯಿರಾಮ್ ಪರಿಚಯ ಆಗಿದ್ದು ನನಗೆ ಅನಂತನಿಂದ. ಹೀಗಾಗಿ ಆಮೇಲೆ ಸುಂದರ್ ಸಾರ್ ಪರಿಚಯ ಆಗಿದ್ದು ಅನಂತನಿಂದ. ಹೀಗಾಗಿ ಇವರೆಲ್ಲನೂ 5 ಜನ, ನಾವು 5 ಜನ 5 ಮೆನ್ ಆರ್ಮಿ. ನಾವು ಇಲ್ಲಿ ಕೆಳಗಡೆ ನಾವು ಮನೆಯಲ್ಲಿ ಸ್ವಾಮಿದು ಶುರು ಮಾಡೋದು, ಭಜನೆ ಶುರು ಮಾಡೋದು. ಭಜನೆ ಶುರು ಆದಮೇಲೆ ಅಲ್ಲಿ ಕೆಳಗಡೆಯಲ್ಲಿ ಅಲ್ಲಿ ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಕೋವಿಡ್ ಶುರು ಆಯಿತು. ಕೋವಿಡ್ ಬಂದು ಹೋದ್ಮೇಲೆ ಇದನ್ನು ಭಜನೆ ಮಂಡಳಿ ಮಾಡಬೇಕು ಅಂತಂದ್ಬಿಟ್ಟು ಒಂದು ಭಜನೆ ಮಂಡಳಿ ಶುರು ಮಾಡಿ ಅವನ ಪರ್ಮಿಷನ್ ಸಿಕ್ತು. ನರೇಂದ್ರ ಸಾರು ಮತ್ತು ಪಾರ್ಥ ಸಾರು ನಮಗೆ ಪರ್ಮಿಷನ್ ಕೊಟ್ಟರು. ಆಗ ನಾವು ಭಜನೆ ಮಂಡಳಿ ಶುರು ಮಾಡೋದು. ಆವಾಗ ಜನ ಜಾಸ್ತಿ ಆದರು ಕೆಳಗಡೆ, ಅಲ್ಲಿ ಜಾಗ ಸಾಕಾಗೋದಿಲ್ಲ. ಬಾಲ ವಿಕಾಸ್ ಶುರು ಆಯಿತು. ಆಮೇಲೆ ಇವೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲನೂ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಜನ ಜಾಸ್ತಿ ಬರೋಕ್ಕೆ ಶುರು ಆದರು. ಹಾಲಲ್ಲಿ ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಾಮಿ ನನಗೆ ಇಲ್ಲಿ ಮೇಲ್ಗಡೆ ಒಂದು ಹಾಲ್ ಕಟ್ಸೋದಕ್ಕೆ ನನಗೆ ಅನುಗ್ರಹ ಮಾಡಿದ್ರು. ಈ ಹಾಲ್ ಕಟ್ಟಿಸ್ಬಿಟ್ಟು ಅವತ್ತಿನಿಂದ ಇವತ್ತಿನವರೆಗೆ ಭಜನೆ ಮಂಡಳಿ ಹೋಗಿ ಸಮಿತಿ ಆಯಿತು. ಈ ಸಮಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂಥರ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇತರ ಎಲ್ಲ ನಮ್ಮ ಎಲ್ಲ ಸಹೋದರಿಯರು ಮತ್ತು ಸಹೋದರರ ಒಂದು ಇದರಿಂದಾಗಿ ಈ ಸಮಿತಿ ನಡ್ಕೊಂಡು ಹೋಗ್ತಾ ಇದೆ. ಇದು ಹೀಗೆ ಮುಂದೆ ನಡ್ಕೊಂಡು ಹೋಗಬೇಕು. ಸ್ವಾಮಿ ನಡೆಸ್ತಾರೆ, ನಾನು ನಡೆಸ್ತಾ ಇಲ್ಲ, ನಂದೇನೂ ಇಲ್ಲ. ನನಗೆ ನಾನು ಮನೆಯಲ್ಲಿ ಒಬ್ಬ ಗ್ರ್ಯಾಂಡ್ ಫಾದರ್ ಇರ್ತಾರೆ, ಒಬ್ಬ ರಿಟೈರ್ಡ್ ಗ್ರ್ಯಾಂಡ್ ಫಾದರ್. ಈಗ ಮಗ, ಸೊಸೆ, ಅಳಿಯಂದಿರು, ಸೊಸೆದಿರು ಎಲ್ಲನೂ ಹೇಗೆ ಒಂದು ಗೌರವ ಕೊಡ್ತಾರೆ, ಹಾಗೆ ನೀವೆಲ್ಲ ನನಗೆ ಒಂದು ಗೌರವ ಕೊಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ ಅಷ್ಟೇ. ಕೆಲಸ ಮಾಡೋರು ನೀವು. ಇದು ನಿಮ್ಮ ಸಮಿತಿ ಇದು. ನೀವು ಇದನ್ನು ನಡೆಸ್ಕೊಂಡು ಹೋಗಬೇಕು. ಅಲುಮ್ನಾಯಿಗಳ ಮುಂದೆ ಬರಬೇಕು. ಎಲ್ಲಿದ್ದಾರೆ ಬೆಂಗಳೂರು, ಇಲ್ಲಿ ಈ ಸಮಿತಿ ಸುತ್ತಮುತ್ತಲು ಎಲ್ಲೆಲ್ಲಿದ್ದಾರೆ. ಆಮೇಲೆ ಅಲುಮ್ನಾಯಿಗಳು ಅವರು ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು, ಭಾರತೀಯ ಸಿಟಿ ಆಗಿರ್ಬೋದು, ಅವರೆಲ್ಲ ಮುಂದೆ ಬರಬೇಕು. ಅವರೆಲ್ಲನೂ ಇದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಕಳಕಳಿಯಿಂದ ಆ ಅಲುಮ್ನಾಯಿಗಳಿಗೆ ಕೇಳ್ಕೊತೀನಿ. ಅವರು ಮುಂದೆ ನಿಂತ್ಕೊಂಡು ನಡೆಸ್ಕೊಂಡು ಹೋದರೆ, ನಾನು ಒಂಥರ ಮನೆಗೆ ಒಬ್ಬ ಹಿರಿ ಮನುಷ್ಯ ಅಷ್ಟೇ, ನಾನು ಅಷ್ಟೇ. ಅದನ್ನು ನಾನು ಕೇರ್ ಟೇಕರ್ ಆಫ್ ದಿಸ್ ಜಾಯಿಂಟ್ ಇರ್ತೀನಿ ಇಲ್ಲಿ. ಆದರೆ ನೀವು ಮಾಡೋರೆಲ್ಲ ನೀವು, ಮುಂದುವರ್ಸೋರೆಲ್ಲ ನೀವು, ನಡ್ಸ್ಕೊಂಡು ಹೋಗೋರೆಲ್ಲ ನೀವು. ಇಷ್ಟು ಹೇಳಿ ನನಗೆ ಇವತ್ತು ಒಂದು ಸದಾವಕಾಶವನ್ನು ಕೊಟ್ಟಂತ. ಈಗ ನೋಡಿ, ಇಲ್ಲಿ ಏನೇ ಕಾರ್ಯಕ್ರಮ ಆಗಲಿ ನಮ್ಮ ಸಮಿತಿನಲ್ಲಿ ಒಂದು ಲೈಬ್ರರಿ ಶುರು ಮಾಡಿದ್ರು. ನಮ್ಮ ಕಾರ್ತಿಕ್ ಮತ್ತು ಜಯಲಕ್ಷ್ಮಿ ಜೊತೆ ಸೇರಿಕೊಂಡು ಲೈಬ್ರರಿ ಶುರು ಮಾಡಿದ್ರು. ಈಗ ಸತ್ಸಂಗ ಮಾಡ್ತಾ ಇದ್ದಾರೆ. ಹೀಗೆ ಒಂದೊಂದೇ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಾನು ಒಂದು ಸಣ್ಣದಾಗಿ ಭಜನೆ ಶುರು ಮಾಡೋದು, ಮಂಡಳಿ ಆಯಿತು, ಮಂಡಳಿಯಿಂದ ಸಮಿತಿ ಆಯಿತು. ಇದಕ್ಕೆಲ್ಲನೂ ಸ್ವಾಮಿ ಆಶೀರ್ವಾದ ಇದೆ, ಒಪ್ಕೋತೀನಿ. ಸ್ವಾಮಿ ಆಶೀರ್ವಾದ ಜೊತೆಯಲ್ಲಿ ಈ ಎಲ್ಲ ಮಿತ್ರರ ನನ್ನ ಯುವ ಮಿತ್ರರ ಒಂದು ಸಹಕಾರ ನನಗೆ ಇಲ್ಲಿ ಸಿಕ್ಕಿದೆ. ಅದು ಹೀಗೆ ನಡ್ಕೊಂಡು ಹೋಗಬೇಕು. ಜೊತೆಗೆ ನಮಗೆ ಹೀಗಾಗ್ಬಿಟ್ಟು ನನಗೆ ಭಾಳ ಸಂತೋಷ ಆಗುತ್ತೆ. ನಮಗೆ ನಮ್ಮ ಸಹೋದ್ಯೋಗಿಗಳು ಸಿಕ್ಕಿದ್ದಾರೆ ನಮ್ಮ ಸಮಿತಿನಲ್ಲಿ, ಕೋಆರ್ಡಿನೇಟರ್ಗಳು. ಇದನ್ನು ಹೀಗೆ ನಡ್ಸ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕೊನೆಯದಾಗಿ ನನಗೆ ನಾವು ಅಮೇರಿಕಾದಲ್ಲಿ ಸಮಿತಿನಲ್ಲಿದ್ದಾಗ ನನಗೆ ಇಂಗ್ಲೀಷ್ ಭಜನೆ ಹಾಡೋ ಒಂದು ಇದಿತ್ತು. ಸ್ವಾಮಿದು ಇಂಗ್ಲೀಷ್ ಭಜನೆ ಹಾಡಬೇಕು ಅಂತ ಅಂದ್ಬಿಟ್ಟು ಅವಾಗ ಕಲಿತಿದ್ದೆ. ಇಲ್ಲಿ ಬಂದು ನನಗೆ ಹಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ನಿಮ್ಮ ಒಂದು ಅನುಮತಿ ಪಡೆದು ಒಂದೇ ಒಂದು ಇಂಗ್ಲೀಷ್ ಭಜನೆ ಹಾಡ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಅದೇ ಸ್ವಾಮಿ ನೋಡ್ತಾ ಇದ್ದಾರೆ, ಸ್ವಾಮಿ ಎದುರುಗಡೆ ಹಾಡೋದು ನಾನು ಸ್ವಾಮಿಗೋಸ್ಕರ. We are blessed, we are blessed, we are blessed. Sai Baba is watching over us.
We are blessed, we are blessed, we are blessed. Sai Baba is watching over us. We are here to sing your sweet name. We are here to sing your sweet name. Let the light of your glory shine on us. Let the light of your glory shine on us. Bless us all with your presence, Gurudev. Bless us all with your presence, Gurudev. We are blessed, we are blessed, we are blessed. We are blessed, we are blessed. No more tears, no more sorrow, no more death. No more tears, no more sorrow, no more death. Banish the darkness with your love. Banish the darkness with your love. We are born in the golden age of Sai. We are born in the golden age of Sai. We are blessed, we are blessed, we are blessed. We are blessed, we are blessed, we are blessed. We are blessed, we are blessed, we are blessed. Sai Baba is watching over us. We are blessed, we are blessed, we are blessed. Sai Baba is watching over us. We are here to sing your sweet name. We are here to sing your sweet name. Let the light of your glory shine on us. Let the light of your glory shine on us. Bless us all with your presence, Gurudev. Bless us all with your presence, Gurudev. We are blessed, we are blessed, we are blessed. We are blessed, we are blessed, we are blessed. No more tears, no more sorrow, no more death. No more tears, no more sorrow, no more death. Banish the darkness with your love. Banish the darkness with your love. We are born in the golden age of Sai. We are born in the golden age of Sai. We are blessed, we are blessed, we are blessed. We are blessed, we are blessed, we are blessed. We are blessed, we are blessed, we are blessed. Sai Baba is watching over us. Jai Sai Ram.